ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ತುಳಸಿಯ ಆರಾಧನೆಯನ್ನು ವಿಶೇಷವಾಗಿ ಸ್ತ್ರೀಯರು ಮಾಡಬೇಕು ಅಂತನ್ನೋದನ್ನು ತಿಳಿದುಕೊಳ್ಳಬೇಕು. ಹಾಗೆಯೇ ತುಳಸಿಯ ಪೂಜೆಯನ್ನು ಮಾಡಿದಂತೆ ತುಳಸಿ ಚಯನವನ್ನು ಮಾಡಬೇಕಾ ಬಿಡಬೇಕಾ ಅಂತ ಪ್ರಸಂಗ ಬಂದಾಗ ಧರ್ಮಶಾಸ್ತ್ರಗಳಲ್ಲಿ ವಚನಗಳು ನನಗೆ ಸಿಕ್ಕಿಲ್ಲ, ಇದ್ದೇ ಇವೆ. ಆದರೆ ವಿಜಯದಾಸರು ಆ ವಿಷಯವನ್ನು ತಿಳಿಸ್ತಾರೆ. ದೇವರ ಪೂಜೆಗೆ ಪುಷ್ಪಗಳ ಅವಚಯ, ಪುಷ್ಪಾವಚಯ ಅಂತ ಕರೀತಾರೆ. ನಮ್ಮ ಕಡೆಯೆಲ್ಲ ಹೂ ಹರ್ಕೊಂಬರೋದು ಅಂತಾರೆ. ಹಾಗೆಲ್ಲ ಹೂ ಹರ್ಕೊಂಡು ತರಬಾರ್ದು. ಅವಚಯ, ಅದು ಪುಷ್ಪ ಅವಚಯ. ಅದನ್ನು ಸೂಕ್ಷ್ಮವಾಗಿ, ಅದಕ್ಕೆ ಯಾವುದೇ ತೊಂದರೆಯಾಗದೇ ಇದ್ದಂತೆ ಅದನ್ನು ಬಿಡಿಸಿಕೊಂಡು ತರಬೇಕಷ್ಟೇ ಅದನ್ನು. ಹಾಗೆ ಆ ಪುಷ್ಪಾವಚಯವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಅನೇಕ ಪುರಾಣಗಳಲ್ಲಿ ಆ ತರಹದ ಕಥೆಗಳು ಬಂದಿದೆ. ದೇವರ ಪೂಜೆಗಾಗಿ ಸ್ತ್ರೀಯರು ಪುಷ್ಪಾವಚಯವನ್ನು ಮಾಡಿದರು ಅಂತನ್ನೋ ತರಹದ ಕಥೆಗಳನ್ನು ಕೂಡ ನಾವು ಕೇಳ್ತೇವೆ. ಆದರೆ ತುಳಸಿಯನ್ನು ಮಾತ್ರ ಬಿಡಿಸುವ ಹಾಗಿಲ್ಲ. ತುಳಸಿ ಚಯನ, ಚಯನ ಅಂದರೆ ಸಂಗ್ರಹ ಮಾಡೋದು ಅಂತ ಅರ್ಥ. ಅದನ್ನು ಬಿಡಿಸಿ ಅದನ್ನು ಸಂಗ್ರಹ ಮಾಡೋದು. ಹಾಗೆ ತುಳಸಿ ಚಯನವನ್ನು ಸ್ತ್ರೀಯರು ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ಕೆಲವು ನಿಷೇಧಗಳನ್ನು, ವಿಧಿಗಳನ್ನು ವಿಜಯದಾಸರು ತಿಳಿಸ್ತಾರೆ. ನವವಸನವ ಪೊದ್ದು ಊಟವ ಮಾಡಿ ತಾಂಬೂಲ ಸವಿಯುತ್ತ ಮುಟ್ಟದಿರಿ, ಯುವತಿ ಶೂದ್ರರಿಂ ತರಿಸುವುದುಚಿತವಲ್ಲೆಂದು ತಿಳಿದು ಕೊಂಡಾಡುತ್ತಿರಿ ದಿವಸ ದಿವಸಗಳೊಳಗಯ್ಯ ಅಂತ ಹೇಳ್ತಾರೆ. ಹೊಸ ಬಟ್ಟೆಯನ್ನು ಉಟ್ಟು ತುಳಸಿಯನ್ನು ಮುಟ್ಟಬಾರದು. ಹೊಸ ಬಟ್ಟೆಯನ್ನು ಉಟ್ಟುಕೊಂಡು ತುಳಸಿಯನ್ನು ಮುಟ್ಟಬಾರದು. ನೀರು ಮುಂತಾದವುಗಳನ್ನು ಹಾಕಬಹುದು, ಆದರೆ ತುಳಸಿಯನ್ನು ಮುಟ್ಟಬಾರದು. ಊಟವ ಮಾಡಿ ತುಳಸಿಯ ಸ್ಪರ್ಶವನ್ನು ಮಾಡಬಾರದು. ತಾಂಬೂಲವನ್ನು ತಿಂತ ತುಳಸಿಯನ್ನು ಮುಟ್ಟಬಾರದು, ತುಳಸಿಯನ್ನು ತೆಗಿಬಾರದು. ಇದು ಯಾರಿಗೆ? ಪುರುಷರಿಗೆ ನಿಷಿದ್ಧ ಇದು. ಯದ್ಯಪಿ ಪುರುಷರು ತುಳಸಿ ಚಯನವನ್ನು ಮಾಡಬೇಕು, ಆದರೆ ಹೊಸ ವಸ್ತ್ರವನ್ನು ಉಟ್ಟುಕೊಂಡು ಆ ತುಳಸಿಯನ್ನು ತೆಗೆಯೋದು ನಿಷಿದ್ಧ. ಊಟವನ್ನು ಮಾಡಿದ ಮೇಲೆ ನಿಷಿದ್ಧ. ತಾಂಬೂಲವನ್ನು ಮೆಲ್ತಾ ಅದನ್ನು ತುಳಸಿಯನ್ನು ತೆಗೆಯೋದು ಕೂಡ ನಿಷಿದ್ಧವಾಗಿದೆ. ಮತ್ತು ಅವಚಯ ಮಾಡೋದು, ತೆಗೆಯೋದು, ತುಳಸಿಯನ್ನು ತೆಗೆಯೋದು ಮಾತ್ರ ನಿಷೇಧ, ಅದಕ್ಕೆ ನಿಷೇಧವನ್ನು ಹೇಳ್ತಾ ಇದ್ದಾರೆ. ಯುವತಿ ಶೂದ್ರರಿಂ ತರಿಸುವುದು ಉಚಿತವಲ್ಲ. ಯುವತಿಯರಿಂದ ಅರ್ಥಾತ್ ಸ್ತ್ರೀಯರಿಂದ ಮತ್ತೆ ಆ ತುಳಸಿಯನ್ನು ತರಿಸಬಾರದು ಅಂತ ಹೇಳ್ತಾರೆ. ಶೂದ್ರರಿಂದಲೂ ಕೂಡ ಮತ್ತೆ ತುಳಸಿಯನ್ನು ತರಿಸಬಾರದು, ತೆಗೆಸಬಾರದು. ಶೂದ್ರರು ತಂದ ತುಳಸಿಯನ್ನು ದೇವರಿಗೆ ಏರಿಸಬಾರದು ಅದನ್ನು ಅಂತ ಹೇಳಿದ್ದಾರೆ. ಹೀಗಾಗಿ ಇದನ್ನೆಲ್ಲ ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ, ತುಳಸಿ ಅರ್ಚನೆಯನ್ನು ಇಷ್ಟು ಶುದ್ಧವಾಗಿ ಮಾಡಿ ದೇವರ ಸ್ಮರಣೆಯನ್ನು ಮಾಡಿ ಅಂತನ್ನೋದನ್ನು ಅವರು ಹೇಳ್ತಾರೆ. ಜೊತೆಗೆ ಸನ್ಯಾಸಿಗಳೂ ಕೂಡ ಅವರು ತುಳಸಿ ಚಯನವನ್ನು ಮಾಡಬಾರದು, ಪುಷ್ಪ ಸಂಗ್ರಹವನ್ನು ಅವ್ರು ಮಾಡಬಾರದು. ಸನ್ಯಾಸಿಗಳು ಹೂಗಳಿಂದ ದೇವರ ಅರ್ಚನೆಯನ್ನು ಮಾಡಬೇಕು. ಆದರೆ ತುಳಸಿಯನ್ನು ಗಿಡದಿಂದ ತೆಗೆದು ಬಿಡಿಸಿ, ಹಾಗೆ ತುಳಸಿಯನ್ನು ಗಿಡದಿಂದ ಬಿಡಿಸಿ ಅವರು ಮತ್ತೆ ದೇವರಿಗೆ ಏರಿಸೋ ಹಾಗಿಲ್ಲ ಅಂತ ಅಂತಾರೆ. ಭಕ್ತರು ಅವರಿಗೆ ಒಯ್ದು ಕೊಡಬೇಕು. ತುಳಸಿಯನ್ನಾಗಲಿ ಹೂಗಳನ್ನಾಗಲಿ ಭಕ್ತರು ಅವರಿಗೆ ಒಯ್ದು ಕೊಟ್ಟರೆ, ಭಕ್ತರು ಒಯ್ದು ಕೊಟ್ಟಿರುವ ಆ ತುಳಸಿ ಪುಷ್ಪಗಳನ್ನು ಅವರು ದೇವರಿಗೆ ಏರಿಸಬೇಕು. ತಾವೇ ಹೂಗಳನ್ನು ಬಿಡಿಸಿ ತುಳಸಿಯನ್ನು ಬಿಡಿಸಿ ಅವರು ಸರ್ವಥಾ ದೇವರಿಗೆ ಏರಿಸತಕ್ಕದ್ದಲ್ಲ ಅಂತ ಹೇಳಿ ಅದನ್ನು ನಿಷೇಧ ಮಾಡಿದ್ದಾರೆ ಸನ್ಯಾಸಿಗಳಿಗೆ. ಹಾಗೆ ಇಲ್ಲಿ ಸ್ತ್ರೀಯರಿಗೂ ತುಳಸಿ ಎರಡೂ ನಿಷೇಧ ಅವರಿಗೆ. ಪುಷ್ಪಾವಚಯವೂ ನಿಷೇಧ, ತುಳಸಿಯ ಅವಚಯನವೂ ಕೂಡ ಯತಿಗಳಿಗೆ ನಿಷಿದ್ಧವಾಗಿದೆ. ಸ್ತ್ರೀಯರಿಗೆ ತುಳಸಿಯ ಚಯನವನ್ನು ಮಾತ್ರ ನಿಷೇಧ ಮಾಡಿದ್ದಾರೆ. ಹೀಗಾಗಿ ಆ ತುಳಸಿ ಚಯನವನ್ನು ಮಾಡಬಾರದು ಅಂತನ್ನೋದನ್ನು ಈ ಮಾತಿನಿಂದ ನಾವು ತಿಳಿಯಬೇಕು. ಮತ್ತು ತುಳಸಿಯ ಸನ್ನಿಧಾನದಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪವನ್ನು ಅಲ್ಲಿ ದಾನ ಮಾಡಬೇಕು ಅಂತನ್ನೋದನ್ನು ತಿಳಿಸ್ತಾರೆ. ಪದ್ಮಪುರಾಣದಲ್ಲಿ ಆ ಮಾತು ಬಂದಿದೆ. ಪ್ರದೀಪಂ ಯಾತು ಸಂಧ್ಯಾಯಾಂ ಸ್ಥಾಪಯೇ ತುಳಸಿ ತಟೆ ಸಾ ಯಾತಿ ಮಂದಿರಂ ವಿಷ್ಣೋ ಕುಲಕೋಟಿ ಸಮನ್ವಿತ. ಪ್ರತಿನಿತ್ಯ ಬೆಳಿಗ್ಗೆ ಸಾಯಂಕಾಲ ಸಂಧ್ಯಾವಂದನೆಯ ಹಾಗೆ ಆ ಕೆಲಸವನ್ನು ಸರ್ವಥಾ ತಪ್ಪಿಸಬಾರದು ಅಂತ ಹೇಳಿದ್ದಾರೆ. ತುಳಸಿ ಇದು ವೈಷ್ಣವ ವೃಕ್ಷ. ಆ ವೈಷ್ಣವ ವೃಕ್ಷದ ಮುಂದೆ ದೀಪ ಪ್ರಜ್ವಾಲನೆ ಮಾಡುವುದರಿಂದ ನಮ್ಮ ವೈಷ್ಣವತ್ವ, ನಮ್ಮ ಬ್ರಾಹ್ಮಣ್ಯ, ಸ್ತ್ರೀಯರು ಸಹ ಬ್ರಾಹ್ಮಣರೇ ಅಲ್ಲ, ಹೀಗಾಗಿ ಅವರ ಬ್ರಾಹ್ಮಣ್ಯದ ಉಳಿವು ಈ ಎಲ್ಲ ಧರ್ಮ ಕಾರ್ಯಗಳಿಂದ ಆಗ್ತದೆ ಅಂತ ಅನ್ನೋದಕ್ಕಾಗಿ ಈ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರದೀಪಂ ಯಾತು ಸಂಧ್ಯಾಯಾಂ. ಬರೀ ದೀಪ ಅಂತ ಅನ್ನೋದಿಲ್ಲ, ಯಾಕೆಂದರೆ ಭಕ್ತಿಪೂರ್ವಕವಾಗಿ ಇದು ಆ ತುಳಸಂತರ್ಯಾಮಿಯಾದ ದಾಮೋದರ, ತುಳಸೀಪತಿಯಾದ ದಾಮೋದರ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅನ್ನೋ ಭಾವನೆಯಿಂದ, ಭಗವಂತನಿಗೆ ಇದು ಸಮರ್ಪಣೆ ಅನ್ನೋ ಭಾವನೆಯಿಂದ, ಆ ಭಕ್ತಿಯಿಂದ ಯಾರು ದೀಪವನ್ನು ಸಂಧ್ಯಾಕಾಲದಲ್ಲಿ ತುಳಸಿಯ ಹತ್ತಿರ ಇಡ್ತಾರೋ
ಅವರು ಕುಲಕೋಟಿ ಸಮನ್ವಿತಳಾಗಿ ಭಗವಂತನ ಹತ್ತಿರ ಅವಳು ಹೋಗ್ತಾರೆ. ಅರ್ಥಾತ್ ಅವಳಿಗೆ ವಿಶೇಷವಾದ ಪುಣ್ಯ ಅವರಿಗೆ ಸಿಗ್ತದೆ ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಹಳ್ಳಿಯಲ್ಲಂತೂ ಮಾಡ್ತಾರೆ ಪ್ರತಿಯೊಂದು ಕಡೆಗೆ. ಅನೇಕ ಕಡೆಗೆ ಸಾಯಂಕಾಲ ಆಯಿತು ಅಂತಂದರೆ ತುಳಸಿಯ ಮುಂದೆ ದೀಪವನ್ನು ಹಚ್ಚಿ ಮನೆಯ ಒಳಗಡೆಗೆ ಬಂದು ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ ಮತ್ತು ಮುಂದಿನ ಕಾರ್ಯಗಳನ್ನು ಮಾಡುವ ರೂಢಿಯನ್ನು, ಸಂಪ್ರದಾಯವನ್ನು ಅನೇಕ ಜನ ಇಟ್ಟುಕೊಂಡಿದ್ದಾರೆ. ಅದೊಂದು ಪರಮಮಂಗಲವಾದ ಕೃತ್ಯ ಅಂತನ್ನೋದನ್ನು ನಮಗೆ ಈ ಮಾತುಗಳಿಂದ ತಿಳಿಸ್ತಾರೆ. ಅದಾದ ಮೇಲೆ ಅಗ್ನಿಯ ಆರಾಧನೆಯನ್ನು ಮಾಡುವ ಪದ್ಧತಿ ಹೇಗೆ ಅಂತನ್ನೋದನ್ನು ಬಹಳ ಸುಂದರವಾಗಿ ಕಾಲಿಕಾ ಪುರಾಣ, ಸ್ಕಂದ ಪುರಾಣ ಮುಂತಾದವುಗಳೆಲ್ಲ ನಮಗೆ ತಿಳಿಸ್ತದೆ. ಮೊಟ್ಟ ಮೊದಲಿಗೆ ವಿವಾಹ ಮಾಡಿಕೊಳ್ಳುವಾಗ ಅಗ್ನ್ಯಾರಾಧನೆಯನ್ನು ನಾವಿಬ್ಬರೂ ಸೇರಿ ಮಾಡ್ತೇವೆ ಅಂತ ಪ್ರತಿಜ್ಞೆಯನ್ನು ಅಗ್ನಿ ಸಮಕ್ಷಮದಲ್ಲಿ ಪ್ರತಿಜ್ಞೆಯನ್ನು ಮಾಡಿರ್ತೇವೆ. ಅಗ್ನಿಯ ಆರಾಧನೆಯನ್ನು ಮಾಡಬೇಕು. ಉಪನಯನವನ್ನು ಮಾಡುವಾಗ ಆ ಮಗುವನ್ನು ಸೂರ್ಯನಿಗೆ, ಅಗ್ನಿಗೆ ಒಪ್ಪಿಸಬೇಕಂತೆ. ಹಾಗೆ ವಿವಾಹ ಮಾಡಿಕೊಳ್ಳುವಾಗ ನಮ್ಮನ್ನು ನಾವು ಅಗ್ನಿಗೆ ಒಪ್ಪಿಸಿಕೊಳ್ಳಬೇಕು. ನಾವು ನಿನ್ನ ಭೃತ್ಯರು, ನಾವು ನಿನ್ನ ಸೇವಕರು, ನಿನ್ನ ಆರಾಧನೆಯನ್ನು ಇವತ್ತಿನಿಂದ ನಾನು ಪ್ರಾರಂಭ ಮಾಡ್ತೇನೆ ವಿಶೇಷವಾಗಿ ಅಂತ ಹೇಳಿ ಆ ಅಗ್ನಿಯ ಸಮಕ್ಷಮದಲ್ಲಿಯೇ ಆ ಪ್ರತಿಜ್ಞೆಯನ್ನು ಮಾಡಬೇಕು ಅಂತನ್ನೋದನ್ನು ಹೇಳಿದ್ದಾರೆ. ಅಂತನ್ನೋದಕ್ಕಾಗಿ ಮೊದಲಿನಿಂದ ಕೊನೆಯ ತನಕ ಆ ದೀಪದ ಆರಾಧನೆ, ಅಗ್ನಿಯ ಆರಾಧನೆಯನ್ನು ಸರ್ವಥಾ ತಪ್ಪಿಸಬಾರದು ಅಂತ ಹೇಳ್ತಾರೆ. ಅಗ್ನಿ ಅಗಮ್ ನಯತಿ. ನಮಗೆ ನಡಿಲಿಕ್ಕಾಗೋದಿಲ್ಲ, ನಡೆದು ಸ್ವರ್ಗಕ್ಕೆ ಹೋಗಲಿಕ್ಕಾಗೋದಿಲ್ಲ, ನಡೆದು ವೈಕುಂಠಕ್ಕೆ ಹೋಗಲಿಕ್ಕಾಗೋದಿಲ್ಲ, ನಡೆದು ಗುಡಿಗೆ ಬರಬಹುದು, ನಡೆದು ಬೇಕಾದಲ್ಲಿ ಹೋಗ್ಬೋದು, ಆದರೆ ನಡೆದು ಕಾಶಿಗೆ ಹೋಗ್ಬೋದು, ಬದರಿಗೆ ಹೋಗ್ಬೋದು. ಆದರೆ ನಡೆದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಆದರೆ ಮೋಕ್ಷಕ್ಕೆ ಹೋಗಬೇಕಾದ್ರೆ ನಡಿಗೆ ಮಾತ್ರ ಬೇಕು. ನಡೆಯದೆ ಹೋಗ್ಲಿಕ್ಕೆ ಹೇಗೆ ಸಾಧ್ಯವಿದೆ? ಸಾಧ್ಯವೇ ಇಲ್ಲ. ಅನ್ನೋದಕ್ಕಾಗಿ ಅಗಮ್, ನಡೆಯಲಾಗದ ನಮಗೆ ನಡೆಯುವ ಶಕ್ತಿಯನ್ನು ಕೊಟ್ಟು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದಕ್ಕಾಗಿ ದೇವರನ್ನು ಅಗ್ನಿ ಅಂತ ಕರೀತಾರೆ. ಅಗಮ್ ನಯತಿ. ಹೆಜ್ಜೆಯೂ ಇಡ್ಲಿಕ್ಕಾಗೋದಿಲ್ಲ ನಮಗೆ ಇಲ್ಲಿ ನಿಜವಾಗಿ ಅಂತಂದರೆ. ನಮ್ಮ ಒಳಗೆ ಅಗ್ನಿ ಇದೆ ಅಂತ ಅನ್ನೋದಕ್ಕಾಗಿ ಎಲ್ಲ ಕೆಲಸಗಳು ನಮ್ಮಿಂದ ಆಗ್ತದೆ. ನಮ್ಮಿಂದ ವ್ಯಾಪಾರಗಳು ನಡಿಬೇಕಾದರೆ ನಮ್ಮೊಳಗೂ ಒಂದು ಇಂಧನ ಬೇಕಲ್ಲ. ಏನಾದರೂ ಹೇಗೆ ವಾಹನದೊಳಗೆ ಇಂಧನ ಬೇಕೋ ಹಾಗೆ ನಮ್ಮ ದೇಹದೊಳಗೂ ಒಂದು ಇಂಧನ ಬೇಕು. ಆ ಇಂಧನ ಒಳಗೇನೆ ಸಿದ್ಧವಾಗ್ತದೆ. ದೇವರು ತಯಾರು ಮಾಡ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಎಂಥ ವಿಶಿಷ್ಟವಾದ ಅನುಗ್ರಹವನ್ನು ಭಗವಂತ ಮಾಡ್ತಾನೆ ಅಂದರೆ, ನಮ್ಮ ದೇಹದಲ್ಲಿ ಆಗಬೇಕಾದ ಚಲನವಲನೆಗಳೇನಿದೆಯಲ್ಲ ಅವಾಗಬೇಕಾದರೆ ಒಂದು ಇಂಧನ ಬೇಕು. ಅದು ಹೊರಗಿನಿಂದ ನಾನು ಕೊಂಡ್ಕೊಳ್ತೇನೆ ಅಂತಂದರೆ ಆಗೋದಿಲ್ಲ. ನಾವೇನು ಶುದ್ಧವಾದ ವಿಹಿತವಾದ ಆಹಾರವನ್ನು ಸ್ವೀಕಾರ ಮಾಡ್ತೇವೆ, ಆ ಆಹಾರವೇ ಇಂಧನವಾಗಿ ನಮ್ಮ ಸಕಲ ವ್ಯಾಪಾರಗಳಿಗೆ ಸಾಧನವಾಗ್ತದೆ. ಹಾಗೆ ದೇವರು ಮಾಡ್ತಾನೆ ಒಳಗೆ ಇದ್ದು ಆ ಇಂಧನ ಏನಾದರೂ ಹೊರಗೆ ಸಿಗ್ತಾ ಇದ್ದರೆ ಅದಕ್ಕೆ ಎಷ್ಟು ಬೆಲೆ ಇರ್ತಾ ಇತ್ತೋ ಗೊತ್ತಿಲ್ಲ. ಇಲ್ಲಿ ಅಂತೂ ಅಂಥ ಇಂಧನವನ್ನು ಭಗವಂತ ಒಳಗೇನೆ ಸಿದ್ಧ ಮಾಡ್ತಾನೆ. ಒಳಗೂ ಅಗ್ನಿನಾಮಕನಾಗಿ ಭಗವಂತ ಇದ್ದಾನೆ. ನಮ್ಮಿಂದ ವ್ಯಾಪಾರವಾಗಬೇಕಾದ್ರೆ ಅಗ್ನಿ ಬೇಕು. ಅಗ್ನಿ ಇಂಧನ ಇಷ್ಟೇ ಅಲ್ಲದೇನೆ ನಾವು ತಿಂದ ಆಹಾರ ಜೀರ್ಣವಾಗಿ ಪಕ್ವವಾಗಿ ಒಳಗೆ ಬೇಕಾದ ಪದಾರ್ಥಗಳು, ರಕ್ತ, ಕೀವು ಮುಂತಾದ ಏನೇನು ಬೇಕಲ್ಲ ಆ ಎಲ್ಲ ಪದಾರ್ಥಗಳಾಗಿ ಪರಿಣತವಾಗಬೇಕಾದರೂ ಸಹ ಅಗ್ನಿ ಬೇಕೇ ಬೇಕು. ಎಲ್ಲರ ಹೊಟ್ಟೆಯಲ್ಲಿ ಅಗ್ನಿ ಇದ್ದೇ ಇದೆ ಅನ್ನೋದಕ್ಕಾಗಿ ಆ ಅಗ್ನಿ ನಮ್ಮ ಹೊಟ್ಟೆಯ ಒಳಗೆ ಇದ್ದು ಅನ್ನವನ್ನು ಜೀರ್ಣ ಮಾಡಿ ನಮ್ಮಿಂದ ವ್ಯಾಪಾರವನ್ನು ಮಾಡಿಸ್ತಾನೆ. ಹಾಗಾದರೆ ಹೊರಗೆ ಏನು ನಮಗೆ ಅಗ್ನಿ ಕಾಣಿಸ್ತದಲ್ಲ ಆ ಅಗ್ನಿಯ ಆರಾಧನೆಯನ್ನು ನಾವು ಮಾಡೋಣ. ನಮಗೆ ಅತ್ಯಂತ ಉಪಕಾರಕನಾದ ನಮ್ಮ ಜೀವನ ಸರ್ವಸ್ವವಾದ ಆ ಅಗ್ನಿಯ ಆರಾಧನೆಯನ್ನು ಹೊರಗಡೆ ನಾವು ಮಾಡಬೇಕು ಅಂತನ್ನೋ ಉದ್ದೇಶದಿಂದ ಸಂಕಲ್ಪವನ್ನು ಮಾಡಿರ್ತೇವೆ ಅಂತನ್ನೋದಕ್ಕಾಗಿ ಅವಶ್ಯವಾಗಿ ಅಗ್ನಿ ಆರಾಧನೆಯನ್ನು ಮಾಡಬೇಕು. ಪುರುಷರು ಅಗ್ನಿಹೋತ್ರ, ಉಪಾಸನ, ವೈಶ್ವದೇವ ಅಥವಾ ಪ್ರಸಂಗ ಬಂದಾಗಲೆಲ್ಲ ಪವಮಾನ ಹೋಮ ಮುಂತಾದವುಗಳಿಂದ ಅಗ್ನಿ ಆರಾಧನೆಯನ್ನು ಮಾಡ್ತಾ ಇದ್ದರೆ, ಸ್ತ್ರೀಯರಾದವರು ದೀಪಾರಾಧನೆ ಮತ್ತು ಅಡಿಗೆ ಇವುಗಳಿಂದ ಅಗ್ನಿ ಆರಾಧನೆಯನ್ನು ಮಾಡಬೇಕು ಅಂತನ್ನೋದನ್ನು ತಿಳಿಸ್ತಾರೆ. ಸ್ಕಂದ ಪುರಾಣದಲ್ಲಿ ಬರುವ ಒಂದು ವಿಶೇಷವಾದ ಮಾತು, ಪುರುಷೋ ದೀಪವಿಚ್ಛಿತ್ತಿ ಕೂಷ್ಮಾಂಡ ಛೇದನ ಸ್ತ್ರೀಯ ಅಚಿರೇಣ ಇವ ಕಾಲೇನ ವಂಶಚ್ಛೇದೋ ಭವೇತ್ ದ್ರವಂ ಅಂತ ಹೇಳ್ತಾರೆ. ಪುರುಷರು ದೀಪವನ್ನು ಹಚ್ಚಬಹುದು, ಹಚ್ಚಬಾರದು ಅಂತೇನಲ್ಲ. ಆದರೆ ಆ ದೀಪದ ಕುಡಿ ತೆಗೆದು ಮತ್ತೆ ದೀಪವನ್ನು ಹಚ್ಚೋದೇನಿದೆಯಲ್ಲ ಆ ಕೆಲಸವನ್ನು ಪುರುಷರು ಮಾಡಬಾರದು ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಆದರೆ ಆ ಮಾತನ್ನು ಸ್ಕಂದ ಪುರಾಣ ನಮಗೆ ತಿಳಿಸ್ತದೆ. ಪುರುಷೋ ದೀಪವಿಚ್ಛಿತ್ತಿ, ಅರ್ಥಾತ್ ವಿಚ್ಛೇದ ಅಂತಂದರೆ ಅದನ್ನು ನಾಶ ಮಾಡೋದು ಅಂತ ಅರ್ಥ. ನಾಶ ಮಾಡೋದು ಅಂದರೆ ತಾತ್ಪರ್ಯ ಏನು? ಆ ದೀಪದ ಕುಡಿ ತೆಗೆದು ದೀಪವನ್ನು ಮತ್ತೆ ಪ್ರಜ್ವಲನೆ ಮಾಡೋದು, ಮತ್ತೆ ದೀಪವನ್ನು ಹಚ್ಚೋದು. ಹಚ್ಚುವ ಕೆಲಸವನ್ನು ಪುರುಷ ಮಾಡ್ಬೋದು, ಆದರೆ ಕುಡಿ ತೆಗೆದು ಹಚ್ಚೋ ಕೆಲಸ ಏನಿದೆಯಲ್ಲ ಈ ಕೆಲಸವನ್ನು ಪುರುಷರಾದವರು ಮಾಡಬಾರದು ಅಂತ ಅನ್ನೋದನ್ನು
ತಿಳಿಸ್ತಾರೆ. ಪುರುಷೋ ದೀಪ ವಿಚ್ಛಿತ್ತಿ. ಹೌದು, ಅದೆಲ್ಲ ಬರ್ತದೆ. ಕೂಷ್ಮಾಂಡ ಛೇದನ ಸ್ತ್ರೀಯ. ಮೊದಲಿಗೆ ಸಾಮಾನ್ಯವಾದ ವಿಧಿ ನಿಷೇಧಗಳನ್ನು ಹೇಳ್ತಾರೆ. ಕೂಷ್ಮಾಂಡ ಛೇದನ ಸ್ತ್ರೀಯ. ಕುಂಬಳಕಾಯಿ, ತೆಂಗಿನಕಾಯಿ ಇವುಗಳನ್ನು ಪೂರ್ಣ ಫಲ ಅಂತ ಕರೀತಾರೆ. ಈ ಪೂರ್ಣ ಫಲಗಳನ್ನು ಸ್ತ್ರೀಯರು ಒಡೆಯಬಾರದು. ಕೂಷ್ಮಾಂಡದ ಒಂದು ಹೇಳಿದ್ದಾರೆ, ಒಂದು ಹೆಸರನ್ನು ಪೂರ್ಣಫಲ. ತೆಂಗಿನಕಾಯಿಯನ್ನು ಪೂರ್ಣಫಲ ಅಂತ ಕರೀತಾರೆ. ಅದನ್ನು ಒಡೆಯುವ ಕೆಲಸವನ್ನು ಸ್ತ್ರೀಯರು ಮಾಡಬಾರದು ಅಂತ ಹೇಳಿದ್ದಾರೆ. ಕೂಷ್ಮಾಂಡ ಛೇದನ ಸ್ತ್ರೀಯ. ದೀಪದ ವಿಚ್ಛೇದನ ಮಾಡುವ ಪುರುಷ, ಕೂಷ್ಮಾಂಡವನ್ನು ಮತ್ತು ತೆಂಗಿನಕಾಯಿಯನ್ನು ಒಡೆಯುವ ಸ್ತ್ರೀಯರು ಅಚಿರೇಣ ಇವ ಕಾಲೇನ ವಂಶಚ್ಛೇದೋ ಭವೇತ್ರಿವಂ. ಅದರಿಂದ ವಂಶಚ್ಛೇದ ಆಗ್ತದೆ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿಯೇ ಆ ತೆಂಗಿನಕಾಯಿಯನ್ನಾಗಲಿ ಕುಂಬಳಕಾಯಿಯನ್ನಾಗಲಿ ಪುರುಷರಿಂದ ಅದನ್ನು ಒಡಿಸ್ತಾರೆ. ಆದರೆ ನೋಡಿ, ಆ ಎರಡು ಕೆಲಸಗಳಿಗೆ ಪ್ರಾಯಶ್ಚಿತ್ತ ಏನು ಹೇಳಿದ್ದಾರೆ? ಸಾಮಾನ್ಯವಾಗಿ ಮೊದಲನೇ ಶ್ಲೋಕದಲ್ಲಿ ನೋಡಿದರೆ ಎರಡೂ ಸಮಾನವಾದ ಅಪರಾಧ, ಸಮಾನವಾದ ತಪ್ಪು ಅಂತ ಅನ್ನಿಸ್ತದೆ. ಆದರೆ ಮುಂದೆ ಪ್ರಾಯಶ್ಚಿತ್ತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ದೀಪಶಾಂತೌ ದೀಪದಾನಂ. ಪುರುಷ ಏನಾದರೂ ಆ ದೀಪವನ್ನು ಶಾಂತ ಮಾಡಿದರೆ, ನೋಡ್ರಿ ಹಿರಿಯರ ಸಂಪ್ರದಾಯ ನೀವೆಲ್ಲ ಕೇಳಿದ್ದೀರಿ, ನಾವೆಲ್ಲ ಹಾಗೆ ವ್ಯವಹಾರ ಮಾಡ್ತೇವೆ. ದೀಪ ಶಾಂತವಾಗಿದೆ ಅಂತ ನಾವೆಲ್ಲ ವ್ಯವಹಾರ ಮಾಡ್ತೇವೆ. ಬೇರೆ ರೀತಿಯ ವ್ಯವಹಾರ ಮಾಡಬಾರದು, ಅನ್ಲೂಬಾರದು ಅದನ್ನು ಬಾಯಿಂದ. ಅದಕ್ಕೆ ಪುರಾಣದ ವಚನ ದೀಪ ಶಾಂತವು. ದೀಪವನ್ನೇನಾದರೂ ಪುರುಷ ಶಾಂತ ಮಾಡಿದರೆ ಏನು ಮಾಡಬೇಕು ಅಂದರೆ ಇನ್ನೊಂದು ದೀಪ ಹಚ್ಚಿಟ್ರೆ ಆಯ್ತು, ಅದೇ ಪ್ರಾಯಶ್ಚಿತ್ತ. ಬೇರೆ ದೊಡ್ಡ ಪ್ರಾಯಶ್ಚಿತ್ತ ಏನಿಲ್ಲ. ಆದರೆ ಕೂಷ್ಮಾಂಡೆ ಕನಕಂ ತಥಾ. ಕೂಷ್ಮಾಂಡವನ್ನು ಸ್ತ್ರೀಯರು ಒಡೆದರೆ ಬಂಗಾರ ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಬೇಡವೇ ಬೇಡ, ಕೂಷ್ಮಾಂಡ ಒಡೆಯೋದು ಬೇಡ, ಬಂಗಾರ ದಾನ ಬೇಡ. ಈ ಉದ್ದೇಶದಿಂದ ಮಾಡೋದು ಬೇಡ. ಪಾಪ ಮಾಡಿ ದಾನ ಯಾಕೆ ಮಾಡಬೇಕು? ಪುಣ್ಯ ಸಂಪಾದನೆಗಾಗಿ ದಾನ ಮಾಡೋದು ಒಂದು ಬೇರೆ. ಕೂಷ್ಮಾಂಡ ಒಡೆದು ಬಂಗಾರ ದಾನ ಮಾಡಿದರೆ ಪುಣ್ಯ ಬರೋದಿಲ್ಲ. ಅದರಿಂದ ಏನು ಪಾಪದ ಪ್ರಸಕ್ತಿ ಇತ್ತಲ್ಲ ಅದು ಪರಿಹಾರ ಆಗ್ತದೆ ಅನ್ನೋದಕ್ಕಾಗಿ ಇಂಥ ಕೆಲಸ ಮಾಡೋದು ಸರ್ವಥಾ ಬೇಡ ಅನ್ನೋದಕ್ಕಾಗಿ ಇವೆರಡರಲ್ಲಿಯೂ ಸಹ ತಾರತಮ್ಯ ಇದೆ. ದೀಪದಾನ ಬಹಳ ಸಣ್ಣದು, ಕನಕದಾನ ದೊಡ್ಡದು ಅನ್ನೋದಕ್ಕಾಗಿ ಎರಡು ಪಾಪಗಳಲ್ಲಿ ತಾರತಮ್ಯ ಇದೆ ಅಂತ ಅನ್ನೋದನ್ನು ತಿಳಿದುಕೊಳ್ಬೇಕು. ಇನ್ನೊಂದು, ಈ ಮೊದಲನೇದು ನಾವೇನು ತಿಳಿದ್ವಲ್ಲ ಅದಕ್ಕೆ ಅಪವಾದ. ಮಡಿಯಲ್ಲಿ ದೀಪವನ್ನು ಹಚ್ಚಿರ್ತಾರೆ ದೇವರ ಅತೀ ಒಳಗಡೆಗೆ, ಮಂಟಪದಲ್ಲಿಯೇ ಇರಿಸುವ ಹಾಗೆ ದೀಪವನ್ನು ಹಚ್ಚಿರ್ತಾರೆ. ಹಾಗಾದರೆ ಇದನ್ನು ಮತ್ತೆ ಪುರುಷರು ದೀಪ ಇದು ಮಾಡಬಾರದು ಅಂತ ಹೇಳಿ ಹೋಗಿ ಮಂಟಪವನ್ನು ಮುಟ್ಟಿ ಅಷ್ಟೆಲ್ಲ ಮಡಿಯಿಂದ ಮಾಡೋದಲ್ಲ. ಗರ್ಭಗುಡಿಯ ಒಳಗೆ ಪ್ರವೇಶ ಇಲ್ಲವೇ ಇಲ್ಲ ಅನ್ನೋದಕ್ಕಾಗಿ ಗರ್ಭಗುಡಿಯ ಒಳಗೆ ಇರುವ ಅನ್ನೋದಕ್ಕಾಗಿಯೇ ಹೇಳಿದೆ ಅಪವಾದ. ಸಾಮಾನ್ಯ ನಿಯಮ ಅಂತ ಒಂದಿರ್ತದೆ, ಆ ನಿಯಮಕ್ಕೆ ಅಪವಾದಗಳು ಸಾಕಷ್ಟು ಇರ್ತದೆ. ಗರ್ಭಗುಡಿಯಲ್ಲಿ ದೀಪ ಶಾಂತವಾಯಿತು ಅಂತಂದರೆ ಸ್ತ್ರೀಯರೇ ಒಳಗಡೆಗೆ ಹೋಗಿ ಅಥವಾ ಆ ಮಂಟಪವನ್ನೇ ಮುಟ್ಟಿ ತಾನು ಆ ದೀಪದ ಕುಡಿಯನ್ನು ತೆಗೆದು ದೀಪ ಹಚ್ಚೋದು ಅಂತ ಅರ್ಥ ಅಲ್ಲ, ಅದು ಅಪವಾದ. ಹೀಗಾಗಿ ಆ ಅಪವಾದದ ಪ್ರಸಂಗದಲ್ಲಿ ಏನು ದೋಷ ಇಲ್ಲ. ಮಡಿಯಿಂದ ದೀಪವನ್ನು ಹಚ್ಚಿಟ್ಟಿದ್ದಾರೆ ಮಂಟಪದಲ್ಲಿ. ಎಲ್ಲಿ ಸ್ತ್ರೀಯರಿಗೆ ಪ್ರವೇಶವಿಲ್ಲವೋ ಅಂಥ ಸ್ಥಳದಲ್ಲಿ ದೀಪ ಇದ್ದರೆ ಪುರುಷನು ತಾನೇ ಶುದ್ಧನಾಗಿ ಹೋಗಿ, ಪುರುಷನಿಗೂ ಅಲ್ಲಿ ಹೋಗ್ಲಿಕ್ಕೆ ಅಧಿಕಾರವಿಲ್ಲ ಮಡಿಯಾಗದ ಹೊರತು, ತಾನು ಹೋಗಿ ಅಲ್ಲಿ ಮುಟ್ಟೇನೆ ಅಂತ ಅನ್ನೋ ಹಾಗಿಲ್ಲ. ಮಡಿಯಿಂದ ಶುದ್ಧನಾಗಿ ಅಲ್ಲಿಗೆ ಹೋಗಿ ಮತ್ತೆ ಆ ದೀಪವನ್ನು ಕುಡಿ ತೆಗೆದು ದೀಪವನ್ನು ಹಚ್ಚಿದರೆ ಅದರಿಂದ ಅವನಿಗೇನು ಪಾಪವೂ ಇಲ್ಲ. ಎಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇದೆ, ಯಾವ ದೀಪವನ್ನು ಮುಟ್ಟಿ ಕುಡಿ ತೆಗೆದು ದೀಪವನ್ನು ಹಚ್ಚಲಿಕ್ಕೆ ಅವಕಾಶವಿದೆ ಅಲ್ಲ ಅಂಥ ಸ್ಥಳದಲ್ಲಿ ಮಾತ್ರ ಈ ನಿಷೇಧಗಳು ಅಂತ ನಾವು ತಿಳಿದುಕೊಳ್ಳಬೇಕು. ಅಂತೂ ಈ ರೀತಿಯಾದ ನಿಯಮಗಳನ್ನು ನಮಗೆ ತಿಳಿಸ್ತಾರೆ. ದೀಪ ಅಂದರೆ ಏನು? ಬಹಳ ವಿಶಿಷ್ಟವಾದ ವಿಷಯವನ್ನು ಕಾಲಿಕಾ ಪುರಾಣ ಹೇಳ್ತದೆ. ನಿಜವಾಗಿ ಬಹಳ ಸುಂದರವಾದ ವಿಷಯಗಳಲ್ಲಿವೆ ಕಾಲಿಕಾ ಪುರಾಣದಲ್ಲಿ. ಅಂಥದ್ದರಲ್ಲಿ ಇದೊಂದು ದೀಪ ಅಂದರೆ ಏನು ಅಂದರೆ, ಲಭ್ಯತೆ ಯಸ್ಯ ತಾಪಸ್ತು ದೀಪಸ್ಯ ಚತುರಂಗುಲಾತ ನಸದೀಪ ಇತಿ ಖ್ಯಾತಃ ಓಘವನ್ನಿಸ್ತು ಸಶ್ರತಃ. ಕಾಲಿಕಾ ಪುರಾಣ ಹೇಳ್ತದೆ. ಅಂದರೆ ದೀಪವನ್ನು ಹಚ್ಚಿದ ಮೇಲೆ 4 ಅಂಗುಲದ ಆಚೆ ಅದರ ಬಿಸಿ ತಾಕಬಾರದಂತೆ, ಅದರ ತಾಪ ತಾಕಬಾರದಂತೆ. 4 ಅಂಗುಲದ ಆಚೆ, ಆ 4 ಅಂಗುಲದ ಸುತ್ತಮುತ್ತ ಮಾತ್ರ ಅದರ ತಾಪ ಇರಬೇಕು. ಲಭ್ಯತೆ ಯಸ್ಯ ತಾಪಸ್ತು ದೀಪಸ್ಯ ಚತುರಂಗುಲಾತ್ ಪುರಃ. 4 ಅಂಗುಲದ ನಂತರವೂ ಅದರ ತಾಪ, ಅದರ ಬಿಸಿ ಬಡಿತಾ ಇದ್ರೆ ಅದು ದೀಪ ಅಲ್ಲ ಅಂತ ಹೇಳಿದ್ದಾರೆ. ಏನಂತ ಕರಿಬೇಕು ಅದನ್ನು? ಓಘವನ್ಹಿ ಅಂತ ಅದನ್ನು ಕರಿಬೇಕು ಅಂತ ಅಂತಾರೆ. ವನ್ಹಿಯ ಹೋಘ, ವನ್ಹಿಯ ಸಮೂಹ ಅದು ಹೊರತು ಅದು ದೀಪ ಸರ್ವಥಾ ಅಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಜೋರಾಗಿ ಬೆಳಗಿಸ್ಕೊಂಡು ಅಲ್ಲಿ ನಮಗೆ ತಾಪವಾಗುವ ಹಾಗೆ ಒಳಗೆಳಗೆ ಕುಳಿತುಕೊಂಡು ಯಾರಿದ್ದಾಳೆ ಅಷ್ಟೆಲ್ಲ ಹೇಳಿದ್ದಾರೆ. 4 ಅಂಗುಲದವರೆಗೆ ಮಾತ್ರ ಅದರ ತಾಪ ಬರಬೇಕು, ಅದನ್ನು ದೀಪ ಅಂತ ಕರಿಬೇಕು ಅಂತ ಕಾಲಿಕಾ ಪುರಾಣ ಹೇಳ್ತದೆ. ನಸದೀಪ ಇತಿ ಖ್ಯಾತಃ. ಅದರ ಆಚೆ ತಾಪ ಬಂತು ಅಂದರೆ ಅದನ್ನು ದೀಪ ಅಂತ ಕರಿಬಾರದು ಅಂತ ಹೇಳ್ತಾರೆ. ಹೇಗಿರಬೇಕು ಮತ್ತೆ ದೀಪ? ನೇತ್ರಾಹ್ಲಾದ ಕರಹ. ನೋಡಬೇಕಾದ್ರೆ ಕಣ್ಣಿಗೆ ಆಹ್ಲಾದ,
ಭಾಳ ಚೆನ್ನಾಗಿ ಕಣ್ಣಿಗೆ ಕಾಣಿಸ್ತಾ ಇರಬೇಕು. ಆ ಕುಡಿಯೂ ಕಾಣಿಸ್ತಾ ಇರ್ತದೆ. ಮೇಲೆ ಸ್ವಲ್ಪ ದೀಪ ಇರ್ತದೆ ಅಥವಾ ದೊಡ್ಡ ದೀಪ, ಮೇಲೆ ಹೊಗೆ, ಇವೆಲ್ಲ ಕಣ್ಣಿಗೆ ಹಿತವಾಗಿ ಕಾಣಿಸೋದಿಲ್ಲ. ಇದು ಕಣ್ಣಿಗೆ ಹಿತವಾಗಿ ಕಾಣುವಂತೆ ದೀಪ ಇರಬೇಕು ಅಂತ ಹೇಳ್ತಾರೆ. ನೇತ್ರಾಹ್ಲಾದಕರಃ, ಹಾಗೆ ಅಷ್ಟು ಪರಿಯಾಗಿ ಆ ದೀಪವನ್ನು ನೋಡಿಕೊಳ್ತಾ ಇರಬೇಕು ಅಂತ ಹೇಳ್ತಾರೆ. ನೇತ್ರಾಹ್ಲಾದಕರಃ ಸ್ವರ್ಚಿಹಿ, ಅದರ ಜ್ವಾಲೆ ಬಹಳ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಶೋಭನವಾದ ಅರ್ಚಿ ಜ್ವಾಲೆ ಅದಕ್ಕೆ ಇರಬೇಕು. ದೂರತಾಪ ವಿವರ್ಜಿತ, ಮೇಲೆ ತಿಳಿಸಿದಂತೆ ಅದರ ತಾಪ ಬಹಳ ದೂರದ ತನಕ ಬಂದಿರಬಾರದು. ಸಶಿಖ, ಶಿಖೆ ಅದಕ್ಕೆ ಇರಬೇಕು, ಜ್ವಾಲೆ ಇರಬೇಕು. ಶಬ್ದರಹಿತ, ಶಬ್ದ ಮಾಡ್ತಾ ಇರಬಾರ್ದು. ಅಗ್ನಿ ಹೊತ್ಕೊಂಡ್ರೆ ಕೆಲವು ಸಲ ಶಬ್ದ ಮಾಡ್ತಾ ಇರ್ತದೆ, ಆ ತರಹದ ಶಬ್ದ ಅಲ್ಲಿಂದ ಬರಬಾರದು ಅಂತ ಹೇಳ್ತಾರೆ. ನಿರ್ಧೂಮ, ಧೂಮ ಇಲ್ಲದೆ ವನ್ನಿ ಇರೋದೇ ಇಲ್ಲ, ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು. ಧೂಮ ಇದ್ದೇ ಇರ್ತದೆ, ಸ್ವಲ್ಪ ಅದು ಬಿಡ್ತಾನೆ ಇರ್ತದೆ, ಆದರೆ ನಮ್ಮ ಕಣ್ಣಿಗೆ ಕಾಣುವಷ್ಟು ಧೂಮ ಅದಕ್ಕೆ ಇರಬಾರ್ದು. ಹೊಗೆ ಉಗುಳ್ತಾ ಇರಬಾರದು ಅದು ಅನ್ನೋದಕ್ಕಾಗಿ ಚೆನ್ನಾಗಿ ಅದನ್ನು ದೀಪವನ್ನು ಪ್ರಜ್ವಲನೆ ಮಾಡಬೇಕು ಅಂತ ಹೇಳ್ತಾರೆ. ನಿರ್ಧೂಮ ಅಂತ ಹೇಳಿ ನಾತಿಹ್ರಸ್ವಕಃ, ಬಹಳ ಸಣ್ಣದಾಗಿ, ಎಣ್ಣೆ ಸ್ವಲ್ಪ ಖರ್ಚಾಗಲಿ, ಬಹಳ ಖರ್ಚಾಗೋದು ಬೇಡ ಅಂತ ಏನೋ ಉದ್ದೇಶದಿಂದ ದೀಪವನ್ನು ಅತೀ ಸಣ್ಣಗೆ ಮಾಡಿ ಸರ್ವಥಾ ಇಡಬಾರದು ಅಂತ ಹೇಳ್ತಾರೆ. ನಾತಿಹ್ರಸ್ವಕಃ ಅನ್ನೋದಕ್ಕಾಗಿ ನಾನು ನೋಡಿದ್ದೆ, ನಮ್ಮ ಹಿರಿಯರು, ನಮ್ಮ ಅಜ್ಜ ಅವರೆಲ್ಲ ಈ ಕೈ ಹಿಡಿದು ನೋಡ್ತಾ ಇದ್ರು ದೀಪ ಹಚ್ಚಬೇಕಾದ್ರೆ. ಯಾಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವರಿಗೂ ಕೇಳಿದ್ವಿ, ಆದರೆ ಯಾಕೆ ಅಂತ ಅವರಿಗೂ ಗೊತ್ತಾಗಲಿಲ್ಲ, ಹೇಳಲಿಲ್ಲ. ಆದರೆ ಈ ಪುರಾಣವನ್ನು ನೋಡಿದಾಗ ನನಗೆ ಗೊತ್ತಾಯಿತು. ಯಾಕೆ ಅಂದರೆ ಅವರ ಹಿರಿಯರು ಹಾಗೆ ಮಾಡ್ತಾ ಇದ್ರು. ಕೆಲವು ಸಲ ಏನಾಗ್ತದೆ, ಇದು ಕೆಲವು ಸಲ ನಮಗೆ ಗೊತ್ತಾಗದೇ ಇದ್ದಾಗ ಇದೇನಿದು ಗತಾನುಗತಿಕ, ಇದೇನು ಮೂರ್ಖರು ಮಾಡಿದ್ದು ಬರೀ ಅಂತ ನಮಗೆ ನೋಡ್ಲಿಕ್ಕೆ ಅನ್ನಿಸ್ತಾ ಇರ್ತದೆ. ಆದರೆ ಎಲ್ಲ ಅದಕ್ಕೊಂದು ಮೂಲ ಇರ್ತದೆ, ಅದಕ್ಕೆ ಎಲ್ಲದಕ್ಕೂ ಇರ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅನೇಕ ವೃದ್ಧರ ಆಚರಣೆಗಳಿಗೆ, ಅತಿ ವೃದ್ಧರು ಅಂತ ಏನಿದ್ದಾರೆ ಅವರ ಆಚರಣೆಗಳಿಗೆ ಅನೇಕ ಮೂಲ ಇರ್ತದೆ. ಕೆಲವರಿಗೆ ಗೊತ್ತಿರೋದಿಲ್ಲ, ಗೊತ್ತಿರ್ತದೆ, ಹಿರಿಯರು ಮಾಡಿದ್ದಾರೆ, ಮಾಡು ಅಂತ ಹೇಳಿರ್ತಾರೆ ಅವರು ಅನ್ನೋದಕ್ಕಾಗಿ ಮಾಡ್ತಾ ಇರ್ತಾರೆ. ಅದರ ತಾಪವನ್ನು ಗುರುತಿಸ್ಕೊಳ್ತಾರೆ. 4 ಅಂಗುಲದ ಆಚೆ ಬರ್ತಾ ಇದೆಯೋ ಇಲ್ವೋ ಅಂತ, ಯಾಕೆ ಸಣ್ಣದು ಆಗಬಾರ್ದು ದೊಡ್ಡದು ಆಗಬಾರ್ದು ಅನ್ನೋದಕ್ಕಾಗಿ ಸರಿಯಾಗಿ ನೋಡಿ ಆ ದೀಪದ ಪ್ರಜ್ವಾಲನೆಯನ್ನು ಮಾಡುವ ಸಂಪ್ರದಾಯವನ್ನು ಇಟ್ಕೊಂಡಿದ್ರು. ನಾತಿಹ್ರಸ್ವಕಃ ದಕ್ಷಿಣಾವರ್ತ ವರ್ತಿಸ್ತು, ಆ ದೀಪದ ಒಳಗೆ ಬತ್ತಿ ಏನಿದೆ ಅಲ್ಲ, ಬಲಕ್ಕೆ ಸ್ವಲ್ಪ ಭಾಗಿಸ್ಬೇಕಂತೆ. ದಕ್ಷಿಣಾವರ್ತ ವರ್ತಿ ಅಂದರೆ ಬತ್ತಿ, ಅದು ದಕ್ಷಿಣಾವರ್ತ, ಬಲಕ್ಕೆ ಸ್ವಲ್ಪ ಬಾಗಿಸಿ ಅದನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ದಕ್ಷಿಣಾವರ್ತ ವರ್ತಿಸ್ತು ಪ್ರದೀಪ, ಇದನ್ನು ಪ್ರದೀಪ ಅಂತ ಕರೀತಾರೆ. ಬರೀ ದೀಪ ಅಲ್ಲ, ಇದು ಪ್ರದೀಪ. ವಿಶೇಷವಾದ ಪುಣ್ಯಕ್ಕೆ ಈ ದೀಪದಾನ ಸಾಧನವಾಗ್ತದೆ ಅಂತ ಅನ್ನೋದನ್ನು ಹೇಳ್ತಾರೆ. ಶ್ರೀ ವಿವೃದ್ಧಯೇ, ಇದರಿಂದ ಸಂಪತ್ತಿನ ಅಭಿವೃದ್ಧಿ ಆಗ್ತದೆ. ಸಂಪತ್ತು ಅಂದರೆ ನಮ್ಮ ತಲೆಯಲ್ಲಿ ಹಣ ಅಂತ ಒಂದೇ ಉಳ್ಕೊಂಡ್ಬಿಟ್ಟಿದೆ. ಉಳಿದ ಯಾವುದು ಸಂಪತ್ತು ಅಂತ ಅನ್ಲಿಕ್ಕೆ ನಾವು ತಯಾರಿಲ್ಲ. ಜ್ಞಾನ ಸಂಪತ್ತು ಅಂತ ಅನ್ಲಿಕ್ಕೆ ತಯಾರಿಲ್ಲ, ಸಂತಾನ ಸಂಪತ್ತು ಅಂತ ಅನ್ಲಿಕ್ಕೆ ತಯಾರಿಲ್ಲ, ಭಕ್ತಿ ವೈರಾಗ್ಯ ಇವುಗಳನ್ನು ಸಂಪತ್ತು ಅಂತ ಕರೀಲಿಕ್ಕೆ ನಾವು ತಯಾರಿಲ್ಲ. ಆದರೆ ಶ್ರೀ ಎಂಬ ಶಬ್ದದಿಂದ ಅದನ್ನೆಲ್ಲವನ್ನು ತೆಗೆದುಕೊಳ್ಳಬೇಕು. ಅದನ್ನೆಲ್ಲ ಯಾವುದನ್ನು ಮನುಷ್ಯ ಆಶ್ರಯಿಸಿಕೊಂಡಿರಬೇಕು, ಪ್ರಧಾನವಾಗಿ ಯಾವುದನ್ನು ಆಶ್ರಯಿಸಿಕೊಂಡಿರ್ತಾನೆ ಮನುಷ್ಯ? ಹಣ ಅಲ್ಲ. ಹಣ ಇಲ್ಲದೇನೂ ಬದುಕಿದವರು ಕಂಡಿದ್ದೇವೆ. ಹಣ ಇಲ್ಲದೇ ಇದ್ದಾಗಲೂ ನಾವು ಬದುಕುತ್ತೇವೆ, ಇಲ್ಲ ಅಂತ ಅಲ್ಲ. ಆದರೆ ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳಿಲ್ಲದೆ ಬದುಕು ದುರ್ಭರವಾಗ್ತದೆ ಅನ್ನೋದಕ್ಕಾಗಿ ಅವು ಪ್ರಧಾನವಾಗಿ ಆಶ್ರಯಣೆ ಮಾಡಬೇಕಾದದ್ದು. ಹೀಗಾಗಿ ಶ್ರೀ ಎಂಬ ಶಬ್ದಕ್ಕೆ ಆ ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಅನ್ನೋದು ಪ್ರಧಾನವಾದ ಅರ್ಥಗಳು ಅಂತ ಅನ್ನೋದಕ್ಕಾಗಿ ಶ್ರೀ ವಿವೃದ್ಧಯೇ. ಕಾಲಿಕಾ ಪುರಾಣ ಅಲ್ಲ, ಲಕ್ಷ್ಮೀದೇವಿಯ ಮಹಿಮೆಯನ್ನು ಹೇಳುವ ಪುರಾಣ ಅನ್ನೋದಕ್ಕಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿರಬೇಕಾದರೆ, ಲಕ್ಷ್ಮೀ ಮನೆಯಲ್ಲಿದ್ದರೆ ದೇವರು ಬಿಟ್ಟು ಲಕ್ಷ್ಮೀ ಇರ್ತಾಳೇನು? ಇಲ್ಲ. ಶ್ರೀ ವೃದ್ಧಿಯಾಗಿದೆ, ಆದರೆ ನಮ್ಮ ಮನೆಯಲ್ಲಿ ದೇವರಿಲ್ಲ ಅಂತ ಅನ್ಲಿಕ್ಕೆ ಬರ್ತದೇನು? ಸರ್ವಥಾ ಸಾಧ್ಯವಿಲ್ಲ. ಹೀಗಾಗಿ ಶ್ರೀ ವೃದ್ಧಿ ಆಗಬೇಕಾದರೆ ಈ ರೀತಿಯಾಗಿ ಪ್ರದೀಪದ ದಾನವನ್ನು ಮನೆಯಲ್ಲಿ ಮಾಡಿ ಅಂತನ್ನೋ ವಿಶೇಷ ವಿಚಾರವನ್ನು ಕಾಲಿಕಾ ಪುರಾಣ ನಮಗೆ ತಿಳಿಸ್ತಾರೆ. ಪುರಶ್ಚರ್ಯಾರ್ಣವ ಅಂತ ಮತ್ತೊಂದು ಧರ್ಮಶಾಸ್ತ್ರದ ಸಂಗ್ರಹದ ಗ್ರಂಥ, ಬಹಳ ಚೆನ್ನಾಗಿದೆ. ಇಂಥದ್ದು ಚೆನ್ನಾಗಿಲ್ಲ ಅಂತ ಹೇಳಿಕ್ಕೆ ಸರ್ವಥಾ ಮನಸ್ಸಿನಿಂದ ಹೇಳಿಕ್ಕಾಗೋದಿಲ್ಲ. ಆದರೆ ಎಲ್ಲ ಅದ್ಭುತವಾದ ವಿಷಯಗಳು ಆ ಗ್ರಂಥದಲ್ಲಿ, ಒಂದೊಂದು ಗ್ರಂಥದಲ್ಲಿ ಒಂದೊಂದು ವೈಶಿಷ್ಟ್ಯ ಇದೆ. ಆ ಪುರಶ್ಚರ್ಯಾರ್ಣವ ಅಂತನ್ನೋ ಗ್ರಂಥದಲ್ಲಿ ದೀಪ ಎಂಬ ಶಬ್ದಕ್ಕೆ ಬಹಳ ಸುಂದರವಾದ ಅರ್ಥವನ್ನು ಹೇಳಿದ್ದಾರೆ. ಆದ್ಯಕ್ಷರಗಳನ್ನು ಗ್ರಹಣ ಮಾಡಿ ದಿ ಅಂದರೆ ಏನು, ಪ ಅಂದರೆ ಏನು ಅಂತ ಬಹಳ ಸುಂದರವಾಗಿ ಅದಕ್ಕೆ ಅರ್ಥದ ವಿವರಣೆಯನ್ನು ಮಾಡಿದ್ದಾರೆ. ದೀರ್ಘಾಧ್ವಾನ ಮಹಾಧ್ವಾಂತಾಹಂಕಾರ ಪರಿವರ್ಜನಾತ್ ಪರತತ್ವ ಪ್ರಕಾಶಾಚ್ಚ ದೀಪ ಇತ್ಯಭಿಧೀಯತೆ. ದೀಪ ಮೇಲಿನ ಕೆಳಗಿನ ಶ್ಲೋಕದಲ್ಲಿಯ ಮೊದಲ ಅಕ್ಷರಗಳನ್ನು ನೋಡಿದಾಗ ದೀಪ ಅನ್ನೋ ಅರ್ಥ ಬರುವ ಹಾಗೆ ಆ ಶಬ್ದ ನಮಗೆ ಸಂಪನ್ನವಾಗ್ತದೆ, ಶಬ್ದ ನಮಗೆ ಸಿಗ್ತದೆ ನೋಡಲಿಕ್ಕೆ. ಏನು ಮಾಡ್ತದೆ ಅಂದರೆ ಇದು ದೀರ್ಘವಾದ, ದೀರ್ಘ
ಅಧ್ವಾನ ಮಹಾಧ್ವಾಂತ. ದೀರ್ಘವಾದ ದಾರಿ ಇದೆ ನಮ್ಮದು. ನಮ್ಮದೇನೋ ಹೀಗೆ ನಡಿಗೆಯನ್ನು ಶುರು ಮಾಡಿ ಒಂದು 5 ನಿಮಿಷದಲ್ಲಿ 2 ನಿಮಿಷದಲ್ಲಿ ಮುಟ್ಟುವ ಗುರಿ ನಮ್ಮದಲ್ಲ. ನಾವು ಅನಂತ ಕಾಲದಿಂದ ಹಾಗೇನೆ, ಅಂದರೆ ಆರಂಭವೇ ಇಲ್ಲ, ಅನಾದಿ ಕಾಲದಿಂದ ಹಾಗೆ ನಾವು ದೇಹವನ್ನು ಧಾರಣೆ ಮಾಡ್ತಾ ಬಂದಿದ್ದೇವೆ. ಈ ಮಾರ್ಗದಲ್ಲಿದ್ದೇವೆ, ಮೋಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಸಾಧನ ಮಾರ್ಗದಲ್ಲಿ ಪ್ರವೃತ್ತರಾಗಿದ್ದೇವೆ. ಆದರೂ ನಮಗಿನ್ನೂ ಆ ಸಾಧನ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ದಾರಿ ಏನಿದೆಯಲ್ಲ, ಮೋಕ್ಷ ಮಾರ್ಗ, ಇದು ಬಹಳ ದೀರ್ಘವಾದ ಮಾರ್ಗ. ಇದು ಸ್ವಲ್ಪ ಮಾರ್ಗ ಇದ್ದರೆ ಕತ್ತಲೆಯಲ್ಲಿ ನಡೆದು ಹೋಗಬಹುದು. ಅತಿ ಸ್ವಲ್ಪ ಇದ್ದರೆ 1 ನಿಮಿಷ 2 ನಿಮಿಷ ಇದೆ ಅಂದರೆ ಬಹಳ ಭಯ ಪಡೋದಿಲ್ಲ. ಆದರೆ ಮಾರ್ಗ ಬಹಳ ದೀರ್ಘವಾಗಿದೆ, ಮಧ್ಯದಲ್ಲಿ ಬೆಳಕಿಲ್ಲ ಅಂತಾದರೆ ಹೋಗ್ಲಿಕ್ಕೆ ಅಂಜಿ ಬಿಡ್ತೇವೆ ನಾವು. ನಮ್ಮ ಮಾರ್ಗ ಹೇಗಿದೆ ಅಂದರೆ ಬಹಳ ದೀರ್ಘವಾಗಿದೆ, ದೀರ್ಘಾತ್ವ. ದೀರ್ಘ ಏನೋ ಮಾರ್ಗ ಇದೆ, ಆದರೆ ಮಧ್ಯದಲ್ಲಿ ಬೆಳಕಿದೆ ಅಂದರೆ ಬೆಳಕಿಲ್ಲ ಅಲ್ಲಿ ಮಹಾಧ್ವಾಂತ, ಭಾರಿ ಕಗ್ಗತ್ತಲು ಆ ಮಾರ್ಗದಲ್ಲಿದೆ. ಎರಡೂ ಸಮಸ್ಯೆಯಾಗಿದೆ. ಮಾರ್ಗವೂ ದೀರ್ಘವಾಗಿದೆ, ದೀರ್ಘವಾದ ಮಾರ್ಗದಲ್ಲಿ ಇದ್ದ ಕತ್ತಲು ಭಾರಿ ಕತ್ತಲು ಅನ್ನೋದಕ್ಕಾಗಿ ಮುಂದೆ ಹೋಗ್ಲಿಕ್ಕೆ ನಮಗಾಗ್ತಾ ಇಲ್ಲ. ಮಹಾಧ್ವಾಂತ ಜೊತೆಗೆ ಅಹಂಕಾರ, ಮಹಾ ಅಹಂಕಾರ. ನಮಗೆ ಆ ದೀರ್ಘವಾದ ದಾರಿಯಲ್ಲಿ ಇರುವ ಮಹಾಧ್ವಾಂತ ಏನಿದೆಯಲ್ಲ, ಅದ್ಯಾವುದು ಅಂದರೆ ಅಹಂಕಾರ ಅಂತ ಅನ್ನೋದೇ. ಮಹಾಧ್ವಾಂತ ಅಹಂಕಾರ. ಮಹಾಧ್ವಾಂತವಾಗಿ ಕಗ್ಗತ್ತಲಾಗಿ ಇರುವ ನಮ್ಮ ಅಹಂಕಾರದ ಪರಿವರ್ಜನೆ, ನಮ್ಮ ಅಹಂಕಾರವನ್ನು ಪರಿಹರಿಸಿ ಪರತತ್ವ ಪ್ರಕಾಶನವನ್ನು ಮಾಡ್ತದೆ ಅಂತ ಹೇಳ್ತಾರೆ. ದೀಪ ಇದೇನು ಮಾಡ್ತದೆ? ಕತ್ತಲನ್ನು ಪರಿಹಾರ ಮಾಡ್ತದೆ, ಬೆಳಕನ್ನು ಕೊಡ್ತದೆ, ಎರಡೂ ಮಾಡ್ತದೆ. ಈ ದೀಪ ಏನು ಮಾಡ್ತದೆ ಅಂತಂದರೆ, ಇದು ಬರೀ ಬೆಳಕನ್ನು ಕೊಡ್ತದೆ, ಕತ್ತಲನ್ನಷ್ಟೇ ಪರಿಹಾರ ಮಾಡ್ತದೆ ಅಂತ ಅಲ್ಲ. ದೇವರ ಮುಂದೆ ಅಥವಾ ಮನೆಯಲ್ಲಿ ಹಚ್ಚಿಟ್ಟ ದೀಪಗಳು ಅಂತ ಏನಿದೆ ಅಲ್ಲ, ಇದು ದೀರ್ಘವಾದ ಮೋಕ್ಷ ಮಾರ್ಗದಲ್ಲಿ ಇರುವ ಕಗ್ಗತ್ತಲೆಂಬ ಅಹಂಕಾರ. ಆ ಕಗ್ಗತ್ತಲೆಂಬ ಅಹಂಕಾರವನ್ನು ಪರಿಹಾರ ಮಾಡಿ, ನೋಡ್ರಿ, ಅಹಂಕಾರದಲ್ಲಿ ಮುಳುಗಿದರೆ ಮಾರ್ಗದಲ್ಲಿ ಒಂದು ಹೆಜ್ಜೆ ಇಡ್ಲಿಕ್ಕಾಗೋದಿಲ್ಲ, ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕಾಗೋದಿಲ್ಲ ಸಾಧನ ಮಾರ್ಗದಲ್ಲಿ. ಅಂಥ ಅಹಂಕಾರವನ್ನು ಪರಿಹಾರ ಮಾಡ್ತದಂತೆ ದೀಪ. ಎಷ್ಟು ಸುಂದರವಾದ ಚಿಂತನೆ ಇದೆ. ಒಂದೆರಡು ದೀಪಗಳನ್ನು ದೇವರ ಮುಂದೆ ನಾವು ಇಡಬೇಕಾದ್ರೆ, ಅಹಂಕಾರ, ನನ್ನಲ್ಲಿ ಬಹಳ ಅಹಂಕಾರ ಇದೆ, ಕತ್ತಲು ತುಂಬಿಬಿಟ್ಟಿದೆ ಒಳಗಡೆಗೆ ಅನ್ನೋದಕ್ಕಾಗ ಆ ಕಗ್ಗತ್ತಲನ್ನು, ಅಹಂಕಾರವನ್ನು ಪರಿಹಾರ ಮಾಡು ದೇವರಿಗೆ ಪ್ರಾರ್ಥನೆ ಮಾಡಿ, ಮತ್ತು ನಿನ್ನ ಜ್ಞಾನವನ್ನು ನನಗೆ ಮಾಡಿಸಿಕೊಡುವಂಥ ಪರಿಹಾರ ಮಾಡಿ ದೀಪವನ್ನು ಮುಂದೆ ಇಟ್ಟರೆ ಅನ್ನೋದಕ್ಕಾಗೇನೆ ರಾಘವೇಂದ್ರ ಸ್ತೋತ್ರದಲ್ಲಿ ಅದನ್ನು ಹೇಳ್ತಾರೆ. ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್ರವಂ ಅಂತ ಹೇಳಿದ್ದು. ಯಾಕೆ ಅಂದರೆ ಇವೆಲ್ಲ ಅದಕ್ಕೆ ಆಧಾರವಾಗಿವೆ. ಏನೋ ಸುಮ್ಮನೆ ರಾಯರ ಮುಂದೆ ದೀಪ ಇಡಿ ನಿಮಗೆ ಜ್ಞಾನ ಕೊಡ್ತಾರೆ ಅಂತ ಸುಮ್ಮನೆ ಹೇಳಿದ್ದಲ್ಲ, ಆಧಾರ ಇಲ್ಲದೆ ಏನೇನೋ ಪ್ರಯೋಜನಗಳನ್ನು ಅವರು ಹೇಳಿದ್ದಲ್ಲ. ರಾಯರನ್ನು ದೊಡ್ಡವರನ್ನಾಗಿ ಮಾಡೋದಕ್ಕಾಗಿ ಶಾಸ್ತ್ರ ಇದೆ. ದೀಪ ಹಚ್ಚೋದ್ರಿಂದ ಈ ಫಲ ಇದೆ ಅಂತ ಅನ್ನೋದನ್ನು ನಮಗೆ ತಿಳಿಸ್ತದೆ ಅಂತ ಅನ್ನೋದಕ್ಕಾಗಿ ಪರತತ್ವ ಪ್ರಕಾಶಾಚ, ಪರತತ್ವನಾದ ಪರಮಾತ್ಮನ ಬೆಳಕು, ಆ ಜ್ಞಾನ ನಮ್ಮಲ್ಲಿ ಬರುವ ಹಾಗೆ ಮಾಡ್ತಾರೆ. ಅಹಂಕಾರ, ನಾನು ಮಾಡ್ತೇನೆ ಅಂತನ್ನೋ ಭಾವನೆಯನ್ನು, ಕತ್ತಲನ್ನು ದೂರ ಸರಿಸಿ ಪರತತ್ವನಾದ ಪರಮಾತ್ಮನೇ ಮಾಡಿಸೋದು ಅನ್ನೋ ಜ್ಞಾನವನ್ನು ನಮ್ಮಲ್ಲಿ ಬೆಳಗಿಸ್ತದೆ, ಆ ಬೆಳಕನ್ನು ನಮಗೆ ಕೊಡ್ತದೆ ಅನ್ನೋದಕ್ಕಾಗಿ ಅದನ್ನು ದೀಪ ಅಂತ ಕರೀತಾರೆ ಅಂತ ಪುರಶ್ಚರ್ಯಾರ್ಣವ ನಮಗೆ ತಿಳಿಸ್ತದೆ. ಈ ಎಲ್ಲ ಶ್ಲೋಕಗಳನ್ನು ನಮಗೆ ತಿಳಿದಾಗ ಆಯಾ ಕೆಲಸ ಮಾಡಬೇಕಾದ್ರೆ ಒಂದ್ಸಲ ಬಂದರೂ ಸಾಕು. ಹೇಳೋದು ಒಂದ್ಸಲ ಬಂದರೂ ಒಂದೇ ಸಲ ಬರಬೇಕು ಅಂತ ಅರ್ಥ ಅಲ್ಲ. ಆದರೆ ಯಾವಾಗ ಹಚ್ತಾ ಇದ್ದೇವೆ, ಯಾವಾಗೋ ಒಂದ್ಸಲ ಈ ನೆನಪಾದರೂ ಸಾಕು. ಹೀಗೆ ಅನುಸಂಧಾನಕ್ಕೆ ಈ ಎಲ್ಲ ಗ್ರಂಥಗಳು ನಮಗೆ ಕಾರಣವಾಗ್ತದೆ ಅನ್ನೋದಕ್ಕಾಗಿ ಯಾವ ಗ್ರಂಥವನ್ನು ಹೀಗೆ ಸರಸೋ ಹಾಗಿಲ್ಲ. ಇದೇನಿದು ಸುಮ್ಮನೆ ನಾನೇನು ಹೆಸರು ಕೇಳಿಲ್ಲ, ನಾನು ಯಾವ ಪುಸ್ತಕದ ಹೆಸರು ಕೇಳಿದ್ದೇನೆ ಅದೋ ದೊಡ್ಡದು ಅಂತ ನಾನು ತಿಳಿದಿರ್ತೇವೆ. ಅಲ್ಲ, ಯಾವ ಹೆಸರನ್ನೂ ಕೇಳಿರೋದಿಲ್ಲ. ಆದರೆ ಪುಸ್ತಕ ತೆಗೆದು ನೋಡಿದರೆ ಅದರೊಳಗೆ ಅದರೊಳಗೆ ಅಪರೂಪವಾದ ತತ್ವಗಳು ನಮಗೆ ನೋಡಲಿಕ್ಕೆ ಸಿಗುತ್ತದೆ. ಇಂಥ ಚಿಂತನೆ ಮಾಡಲಿಕ್ಕೆ ನಮಗೆ ಅನುಕೂಲವಾಗ್ತದೆ. ಪುರಶ್ಚರ್ಯಾರ್ಣವ ಗ್ರಂಥ ಅಂಥ ಅದ್ಭುತವಾಗಿರತಕ್ಕಂತಹ ವಿಷಯಗಳನ್ನು ನಮಗೆ ತಿಳಿಸ್ತದೆ. ಕಾಲಿಕಾ ಪುರಾಣದಲ್ಲಿ ಹೇಳ್ತಾರೆ, ಎಂಥ ದೀಪವನ್ನು ದಾನ ಮಾಡಬೇಕು ಅಂದರೆ ಘೃತ ಪ್ರದೀಪ ಪ್ರಥಮ ತಿಲತೈಲೋದ್ಭವಸ್ತತಃ. ಒಂದೇಲ ಪ್ರದೀಪ ಅಂತಲೇ ವ್ಯವಹಾರ ಮಾಡ್ತಾರೆ ಅವರು. ಘೃತ ಪ್ರದೀಪ, ಶುದ್ಧವಾದ ಹಸುವಿನ ತುಪ್ಪ. ಇವತ್ತಂತೂ ಶುದ್ಧವಾದ ಹಸು ಇವೆರಡೂ ಅವು ಸಂಬಂಧವೇ ಇಲ್ಲದೆ ಇದ್ದ ಹಾಗೆ ಆಗಿದೆ. ಅದು ಹಸು ಅಂತ ಅನ್ನಿ ಸಾಕು. ಶುದ್ಧ ಅಶುದ್ಧ ಅವೆಲ್ಲ ನೋಡಬೇಡಿ ಅಂತನ್ನೋ ಹಾಗೆ ಇದ್ದೇವೆ. ಆದರೂ ಸಹ ಎಷ್ಟೋ ಜನ ಆ ಶುದ್ಧವಾದ ಹಸುವನ್ನು ಮನೆಯಲ್ಲಿ ಪಾಲನೆ ಮಾಡಿ ಅಥವಾ ಹಸುವಿನ ಮತ್ತು ತುಪ್ಪ, ಹಾಲು, ಮೊಸರು ಇತ್ಯಾದಿಗಳನ್ನೆಲ್ಲ ಉಪಯೋಗಿಸುವ ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ಬಹಳ ಶ್ರೇಷ್ಠವಾದ ಕೆಲಸ ಅದು, ಇಲ್ಲ ಅಂತ ಅಲ್ಲ. ಘೃತ ಪ್ರದೀಪ ಪ್ರಥಮ. ಆ ಹಸುವಿನ ತುಪ್ಪ ಏನಿದೆಯಲ್ಲ, ಮೊಟ್ಟ ಮೊದಲು ಅದು ಪ್ರಶಸ್ತ, ಅದು ಅತ್ಯಂತ ಪ್ರಶಸ್ತ ಅಂತ ಹೇಳಿದ್ದಾರೆ. ಯಾಕೆಂದರೆ ದೇವರ ಎಲ್ಲ ಆರಾಧನೆಯಲ್ಲಿ ಆ ಹಸುವಿನ ಉಪಯೋಗವಾಗಬೇಕು. ಹೀಗಾಗಿ ದೇವರ ಮುಂದೆ
ಅದು ಹಸುವಿನ ದೀಪವನ್ನು ಹಚ್ಚಿದರೆ ಅದು ನಮಗೂ ಪುಣ್ಯ, ಆ ಹಸುವಿಗೂ, ಯಾವ ಹಸುವಿನಿಂದ ಹಾಲನ್ನು ತೆಗೆದು ತುಪ್ಪ ಮಾಡಿದ್ದೀವಲ್ಲ ಆ ಹಸುವಿಗೂ ಸಾಧನೆ ಮಾಡಿಸಿದ ಪುಣ್ಯ ಬರಬಹುದೋ ಏನೋ ನಮಗೆ ಅನ್ನೋದಕ್ಕಾಗಿ ವಿಶೇಷವಾಗಿ ಆ ಹಸುವಿನ ತುಪ್ಪವನ್ನು ದೀಪಕ್ಕಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಅದು ಸಿಗದೇ ಇದ್ದಾಗ ಅಥವಾ ಅದು ಅಸಾಧ್ಯ ಅಂತ ಆದಾಗ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಅನೇಕ ಬಾರಿ ನಾನು ಹೇಳಿದ್ದೇನೆ, ಆದರೆ ಪುನಃ ಪುನಃ ನಾನು ಆ ಮಾತನ್ನು ಹೇಳ್ತೇನೆ. ಇಲ್ಲಿ ವಿಶೇಷವಾಗಿ ಅದರ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೀಪ ಬೇಡ ಅಂತಾದರೆ ಹಚ್ಚೋದು ಬಿಡೋಣ, ಆದರೆ ಇವತ್ತು ದೀಪದ ಎಣ್ಣೆ ಏನಿದೆಯಲ್ಲ ಸರ್ವಥಾ ನಮ್ಮ ಮನೆಯಲ್ಲಿ ತಂದ್ಕೊಳ್ಳೋದು ಬೇಡ. ಅದು ದೀಪದ ಎಣ್ಣೆ ಅಲ್ಲವೇ ಅಲ್ಲ. ಅದು ಇಲ್ಲಿ ಹೇಳಿದ ಹಾಗೆ ಅದರಿಂದ ಹಚ್ಚೋದ ದೀಪವೇ ಅಲ್ಲ. ಅದರಿಂದ ಏನೇನೇನೇನೂ ಪುಣ್ಯ ಬರೋದಿಲ್ಲ. ಅದರಲ್ಲಿ ಯಾವುದಿರ್ತದೆ ಅಂತಲೇ ಹೇಳಿಕ್ಕಾಗೋದಿಲ್ಲ, ಯಾವುದರಿಂದ ಎಣ್ಣೆ ಮಾಡಿರ್ತಾರೆ ಅಂತಲೇ ಹೇಳಿಕ್ಕಾಗೋದಿಲ್ಲ. ಕೊಡಬೇಕಾದ್ರೆ ಹೇಳ್ತಾರೆ ಇದು ತಿನ್ನೋದಕ್ಕಾಗಲ್ಲ ಅಂತಲೇ ಹೇಳ್ತಾರೆ. ಅದನ್ನು ಒಂದು ಸಲ ತಿಂದರೆ ತೊಂದರೆ ಆಗ್ತದೆ ಅಂತ ಅನ್ನೋದನ್ನು ನಾವೇ ಅನುಭವಿಸ್ಬೇಕಾಗ್ತದೆ. ದೇವರ ಮುಂದೆ ದೀಪ ಇಟ್ಟರೆ ಅದರಿಂದ ಎಷ್ಟು ಅನರ್ಥ ಆಗ್ಬೋದು. ನಾವೇನೋ ಸ್ವಲ್ಪ ಸಿಗ್ತದೆ, ಸ್ವಲ್ಪ ಹಣಕ್ಕೆ ಸಿಗ್ತದೆ. ಇದು 100 ರೂಪಾಯಿ ಆದರೆ ಅದು 400 ರೂಪಾಯಿಗೆ ಸಿಗ್ತದೆ. ಹೀಗಾಗಿ ನಾವೇನು ಮಾಡ್ತೇವೆ, ಶಾಣೆತನವನ್ನು ಮಾಡಿ ಇದು ತಂದರೆ ಆಯಿತು ಅಂತ ಹೇಳಿ ತಂದು ಹಚ್ಚಿಬಿಡ್ತೇವೆ. ನಿಜ, ಹಚ್ಚೋದ್ರಿಂದ ಏನು ಅನರ್ಥ ಆಗ್ತದೆ ಅಂತ ನಾವು ಪ್ರತ್ಯಕ್ಷವಾಗಿ ತಿಳಿಬೇಕಾದರೆ ಅದಂತೂ ನಮಗೆ ಸಾಧ್ಯವಿಲ್ಲಲ್ಲ. ದೇವರ ಮುಂದೆ ಆ ದೀಪದ ಎಣ್ಣೆಯಿಂದ ದೀಪವನ್ನು ಹಚ್ಚಿಟ್ರೆ ಏನು ಅನರ್ಥ ಆಗ್ತದೆ ಅದಂತೂ ನಮಗೆ ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಕಾಣಬೇಕು ಅಂತಾದರೆ ಅದನ್ನು ತಿಂದು ನೋಡಿದರೆ ನಮಗೆ ಅನುಭವಕ್ಕೆ ಬರ್ತದೆ. ಅದನ್ನು ತಿಂದರೆ ನಮಗಂತೂ ಅನರ್ಥವಾಗೋದು ನಿಜವ. ಹಾಗಾದರೆ ಅಂಥ ಎಣ್ಣೆಯಿಂದ ದೇವರ ಮುಂದೆ ದೀಪವನ್ನಿಟ್ಟರೆ ಅದನ್ನು ದೇವರು ಒಪ್ತಾನೆ, ಭಗವಂತನಿಗೆ ಸಂತೋಷವಾಗ್ತದೆ. ಮೊದಲಿಗೆ ಆ ಎಳ್ಳೆಣ್ಣೆ ತುಪ್ಪದ ದೀಪವೇ ದೇವರಿಗೆ ಬೇಕಾಗಿಲ್ಲ, ಅದೇ ಕ್ಷುದ್ರ ದೇವರಿಗೆ. ಆದರೂ ಸಹ ಅದು ಶುಭ ಅಂತ ಅನ್ನೋದಕ್ಕಾಗಿ ಅದನ್ನು ಪರಿಗ್ರಹ ಮಾಡ್ತಾನೆ ಭಗವಂತ. ಅದನ್ನು ನೋಡ್ತಾನೆ ಆ ದೀಪವನ್ನು ಅಷ್ಟೇ ಅನ್ನೋದಕ್ಕಾಗಿ ಶುದ್ಧವಾದ ಎಳ್ಳೆಣ್ಣೆ ದೀಪ. ಅದನ್ನು ಪರೀಕ್ಷೆ ಮಾಡಿದರೂ ಚಿಂತೆ ಇಲ್ಲ. ಅಂಥ ಶುದ್ಧವಾದ ಎಳ್ಳೆಣ್ಣೆ ದೀಪ ಇದು ಸಾಧ್ಯವಾಗದೇ ಇದ್ದಾಗ ಇವತ್ತು ತುಪ್ಪ ಅಂತ ಹೇಳಿ ಯಾವುದೋ ತುಪ್ಪವನ್ನು ತಂದುಬಿಡ್ತೇವೆ. ಅದರಲ್ಲಿಯೂ ಸಹ ಸರ್ವಥಾ ಸಾಧ್ಯವಿಲ್ಲ. ನನಗೆ ಅನೇಕ ಜನ ಹೇಳ್ತಾ ಇದ್ರು ತುಪ್ಪದ ದರಗಳು ಹೇಗಿದೆ ಅಂತ. ಆ ದರಗಳಲ್ಲಿ ನಾನಾ ತರಹ ಇದೆ. ನನ್ನ ತಮ್ಮ ಹೇಳ್ತಾ ಇದ್ದ ಕೊಲ್ಹಾಪುರದಲ್ಲಿ 4,000 ರೂಪಾಯಿ 1 kg ತುಪ್ಪ ಅಲ್ಲಿ ತನಕ ಇದೆ ಅಂತೆ. ಕಪಿಲಾಗೋ ಅಂತ ನೀವೆಲ್ಲ ಕೇಳಿದ್ದೀರಿ. ಕಪಿಲಾಗೋ ಕೆಲವರು ಅದನ್ನು ಬೆಳೆಸಿದ್ದಾರೆ. ಆ ಕಪಿಲಾಗೋವಿನ ಘೃತವನ್ನು ತಯಾರು ಮಾಡ್ತಾರಂತೆ ಅಲ್ಲಿ. ಅದು ಎಷ್ಟು ಅಂದರೆ 4,000 ರೂಪಾಯಿಗೆ 1 kg. ಅದು ಬೇಕು ಅಂತ ಆದರೆ 1 ವಾರ ಮೊದಲಿಗೆ ಹೇಳಿಟ್ಟಿರ್ಬೇಕಂತೆ ಅವರಿಗೆ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದನ್ನು ಪರೀಕ್ಷೆ ಅಂದರೆ ಮನೆ ತನಕ ಹೋಗಿ ಆ ಆಕಳನ್ನು ನೋಡಿಕೊಂಡು ಅವ್ರು ಹೇಗೆ ಮಾಡ್ತಾರೆ ಎಲ್ಲ ತಯಾರು ಮಾಡ್ಕೊಂಡು ಬರ್ಬೇಕು. ಅವನು ತೋರಿಸ್ಕೊಡ್ತಾನಂತೆ ಏನು ವೈಶಿಷ್ಟ್ಯ, ಅದಕ್ಕೆ ಇದಕ್ಕೆ ಏನು ಭೇದ ಇದೆ, ಏನು ವಿಶೇಷತೆ ಇದೆ ಅದರಲ್ಲಿ ಇದರಲ್ಲಿ ಅಂತ ತೋರಿಸಿ ಚೆನ್ನಾಗಿ ಮನವರಿಕೆಯಾಗುವಂತೆ ತೋರಿಸ್ಕೊಡ್ತಾರಂತೆ. ಈಗ ಅನೇಕ ಸ್ಥಳಗಳಲ್ಲಿ ಅನೇಕ ಜನ ಆ ತರಹದ ಗೋ ಸಂಪತ್ತನ್ನು ಸಂರಕ್ಷಣೆ ಮಾಡ್ತಾ ಆ ಗೋ ಸಂಪತ್ತಿಗಾಗಿ ಆ ತರಹದ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಹಾಗೆ ಯಾರು ಮಾಡ್ತಾ ಇದ್ದಾರೆ ಅಂಥವರ ಕಡೆಯಿಂದ ತುಪ್ಪವನ್ನು ತರೋದು, ಎಳ್ಳೆಣ್ಣೆಯನ್ನು ತಂದು ದೀಪವನ್ನು ಹಚ್ಚೋದೇನಿದೆ ಅಲ್ಲ, ಇದು ದೇವರಿಗೆ ಪ್ರೀತಿಕರವಾದ ಕೆಲಸ. ನನ್ನ ಸಲಾಗಿ ಇಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತ ದೇವರ ಕರುಣೆ ನಮ್ಮ ಮೇಲೆ ಹೆಚ್ಚು ಹೆಚ್ಚು ಆಗ್ತದೆ ಅದರಿಂದ ಅನ್ನೋದಕ್ಕಾಗಿ ಶುದ್ಧವಾದ ಆ ಎಣ್ಣೆ ಕೊಡಬೇಕಾದರೂ ಅಷ್ಟೇ. ನಮ್ಮನೆ ದೇವರಿಗೆ ಮಾತ್ರ ಶುದ್ಧ ಇರಲಿ, ಇನ್ನೊಬ್ಬರಿಗೆ ಅದು ಹೇಗಾದರೂ ನಡೀತದೆ ಅಂತ ಅಂದ್ಕೊಳ್ಳೋದು ಬೇಡ. ಮತ್ತೊಬ್ಬರಿಗೆ ಸ್ವಲ್ಪ ಕೊಡೋಣ, ನಾವೇನು ಪರಿಪೂರ್ಣವಾಗಿ ಕೊಡಬೇಕು ಅಂತ ಇಲ್ಲ. ಅತೀ ಶುದ್ಧವಾದದ್ದು, ದೇವರಿಗಾಗಿ ವಿನಿಯೋಗಿಸಬೇಕಾದದ್ದನ್ನು, ಅತ್ಯಂತ ಶುದ್ಧವಾದದ್ದನ್ನು ನಾವು ದೇವಾಲಯ ಮುಂತಾದವುಗಳಿಗೆ ದೀಪ ಹಚ್ಚಲಿಕ್ಕೆ ಕೊಟ್ಟಾಗ ಅಲ್ಲಿಯೇ ಭಗವಂತನ ವಿಶೇಷವಾದ ಅನುಗ್ರಹ ಆಗ್ತದೆ ಅಂತನ್ನೋದಕ್ಕಾಗಿ ಆ ಜ್ಞಾನಿಗಳೆಲ್ಲ ವಿಶೇಷವಾಗಿ ಕಾಲಿಕಾ ಪುರಾಣದಲ್ಲಿ ಆ ಮಾತನ್ನು ಹೇಳ್ತಾರೆ. ಘೃತ ಪ್ರದೀಪ ಪ್ರಥಮ ತಿಲತೈಲೋದ್ಭವ ತಥಾ ಇವೆರಡು ಸಾಧನಗಳಿಂದ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾರೆ ದೇವರ ಮುಂದೆ. ಮನೆಯಲ್ಲಿ ಬೆಳಗೋದಕ್ಕಾಗಿ ಮತ್ತೆ ಬೇರೆ ಬೇರೆ ದೀಪಗಳನ್ನು ಹೇಳಿದ್ದಾರೆ. ಅದೆಲ್ಲ ಹಿಂದಿನ ಕಾಲದಲ್ಲಿ ಇರ್ತಾ ಇತ್ತು. ಈಗಂತೂ ನಾವು ಲೈಟೇ ಇದೆ, ವಿದ್ಯುತ್ತುಗಳು ಬೇಕಾದಷ್ಟು ವಿದ್ಯುತ್ ಅಲಂಕರಣಗಳಿವೆ, ಮಾಡ್ಕೊಂಡ್ಬಿಡ್ತೇವೆ. ಆದರೆ ಹಿಂದಕ್ಕೆ ಎಲ್ಲ ಕಡೆಗೆ ಎಳ್ಳೆಣ್ಣೆಯಲ್ಲಿ ಬಳಸೋದು, ಎಲ್ಲ ಕಡೆಗೆ ತುಪ್ಪದಿಂದ ದೀಪ ಎಲ್ಲಿ ಹಚ್ಚಿಡೋದು, ಅದೆಲ್ಲ ಸಾಧ್ಯವಾಗ್ತಾ ಇರಲಿಲ್ಲ. ಮುಖ್ಯವಾಗಿ ದೇವರ ಮುಂದೆ ಅದನ್ನು ಮಾಡಿ ಮನೆಯಲ್ಲಿ ಬೆಳಕಿಗಾಗಿ ಬೇರೆ ಬೇರೆ ತರಹದ ದೀಪಗಳನ್ನು ಬೆಳೆಸ್ಕೊಳ್ತಾ ಇದ್ದರು. ಮುಂದೆ ಇನ್ನೊಂದು ವಿಶೇಷವಾದ ನಿಯಮವನ್ನು ತಿಳಿಸ್ತಾರೆ. ದೀಪವನ್ನು ಹಚ್ಚಬೇಕಾದ್ರೆ ಆ ಬತ್ತಿ ಏನಿದೆಯಲ್ಲ, ಬತ್ತಿಯನ್ನು ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಎತ್ತಿ ಅದನ್ನು ನೆಲದ ಮೇಲೆ ಇಟ್ಟು ದೀಪವನ್ನು ಹಚ್ತಾರೆ ಕೆಲವು ಕಡೆಗೆ. ಯಾಕೆ ಸುಮ್ಮನೆ ಒಂದು ನೀಲಾಂಜನ ವ್ಯರ್ಥ ಅಲ್ಲಿಟ್ಟು ಹೋಗೋದು, ಅಥವಾ ಅದು ಕೊನೆಯ ತನಕ ಶಾಂತವಾಗೋ ತನಕ ಅಲ್ಲಿ ನಾವು ಯಾಕಿರೋದು ಅಂತ ಹೇಳಿ ನೆಲದ ಮೇಲೆ ಆ ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚಿ ಅನೇಕ ಜನ ಹೋಗ್ತಾರೆ. ಆದರೆ ಅದು ಮಹಾನಿಷಿದ್ಧ ಅಂತ ಹೇಳ್ತಾರೆ.
ನೀವೆಷ್ಟೇ 4,000 5,000 ರೂಪಾಯಿ ಕೊಟ್ಟು ತುಪ್ಪ ತಂದು ಆ ತುಪ್ಪದಲ್ಲಿ ಮುಳುಗಿಸಿ ಆ ಬತ್ತೆಯನ್ನು ನೆಲದ ಮೇಲೆ ಇಟ್ಟರೆ ಮುಗದೇ ಹೋಯ್ತು, ಪೂರ್ಣ ಅನರ್ಥ ಅವರಿಗಾಗಿಬಿಡ್ತದೆ ಅಂತ ಅನ್ನೋದನ್ನು ಕಾಲಿಕಾ ಪುರಾಣ ತಿಳಿಸ್ತದೆ. ಸರ್ವಂ ಸಹ ವಸುಮತಿ ಸಹತೇನ ತ್ವಿದಂ ದ್ವಯಂ. ನಮ್ಮ ಭೂಮಿಗೆ ಸರ್ವಂ ಸಹ ಅಂತ ಕರೀತಾರೆ. ಎಲ್ಲವನ್ನೂ ಸಹನೆ ಮಾಡ್ತದೆ, ಆದರೆ ಎರಡನ್ನು ಮಾತ್ರ ಸಹನೆ ಮಾಡೋದಿಲ್ವಂತ. ನೋಡ್ರಿ ಅಪವಾದ. ಸರ್ವಂ ಸಹ ನಿಯಮ, ಎಲ್ಲವನ್ನೂ ಸಹನೆ ಮಾಡ್ತಾಳೆ, ಆದರೆ ಸಹತೇನ ತ್ವಿದಂ ದ್ವಯಂ, ಈ ಎರಡನ್ನು ಮಾತ್ರ ಅವಳು ಸರ್ವಥಾ ಸಹನೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾವುದು ಅಂದರೆ ಅಕಾರ್ಯ ಪದಘಾತಂಚ, ಸುಮ್ಮನೆ ಕಾಲನ್ನು ನೆಲಕ್ಕೆ ಒದೆಯೋದು, ಏನೇನೂ ಕಾರಣವಿರೋದಿಲ್ಲ. ನಡಿಬೇಕಾದರೆ ಅನಿವಾರ್ಯ ಕಾಲಿಡಬೇಕು, ಆದರೆ ಕಾಲನ್ನು ತೆಗೆದು ಸುಮ್ಮನೆ ಜೋರಾಗಿ ಮುಂದೆ ಹೋಗಬೇಕು ಅಂತ ಇಲ್ಲ. ಯಾರ ಮೇಲೂ ಸಿಟ್ಟು ಬಂದಿರ್ತದೆ, ಆ ಸಿಟ್ಟಿನಿಂದ ಕಾಲನ್ನು ತೆಗೆದು ನೆಲಕ್ಕೆ ಅಪ್ಪಳಿಸಿಬಿಡೋದು, ಮಹಾಪಾಪ ಬರ್ತದೆ ಅಂತ ಹೇಳ್ತಾರೆ. ಅದರಿಂದ ಭೂಮಿಗೆ ಸರ್ವಥಾ ಸಹನೆಯಾಗೋದಿಲ್ಲ ಅಂತ ಹೇಳ್ತಾರೆ. ಕೂಡಲೇ ಶಾಪ ಕೊಟ್ಟು ಬಿಡ್ತಾಳಂತೆ ಅಭಿಮಾನಿಯಾದ ದೇವತೆ ಅನ್ನೋದಕ್ಕಾಗಿ ಅಕಾರ್ಯ ಪದಘಾತಂಚ, ಏನೂ ಕೆಲಸ ಇಲ್ಲದೆ ನಮ್ಮ ಕಾಲನ್ನು ನೆಲದ ಮೇಲೆ ಇಡೋದು. ಎಷ್ಟು ಸಲ ಇಡ್ತೇವೆ ನೋಡಿ ನಾವು, ಸುಮ್ಮನೆ ಕೆಲಸ ಇಲ್ಲದೆ ವ್ಯರ್ಥ ಕೆಲಸಕ್ಕಾಗಿ, ದುಷ್ಟ ಕೆಲಸಕ್ಕಾಗಿ ಅನ್ನೋದಕ್ಕಾಗೇನೆ. ದುಷ್ಟರು ಅಂದರೆ ಭಾರ ಅವಳಿಗೆ, ಯಾಕೆ? ಇದಕ್ಕಾಗೇನೆ ಅಕಾರ್ಯ ಪದಘಾತ. ಇಂಥ ಕೆಲಸಕ್ಕಾಗಿ ಅವರು ನೆಲದ ಮೇಲೆ ಕಾಲಿಡಬೇಕಾ? ಸರ್ವಥಾ ಇಲ್ಲ. ನರಸಿಂಹದೇವರ ದೇವಸ್ಥಾನಕ್ಕೆ ಬರಬೇಕು, ನೆಲದ ಮೇಲೆ ಕಾಲಿಡಬೇಕು, ಮತ್ತೆ ಮನೆಗೆ ತಿರುಗಿ ಹೋಗಬೇಕು, ಮನೆಯಲ್ಲಿ ಅತಿಥಿ ಅಭ್ಯಾಗತರು ದೇವತೆಗಳು ದೇವರು ಅವರ ಪೂಜೆ ಮಾಡಬೇಕು ಅನ್ನೋದಕ್ಕಾಗಿ ಆ ಪದಘಾತವನ್ನು ಆ ಭೂದೇವಿ ಸಹನೆ ಮಾಡ್ತಾಳೆ. ಆದರೆ ಅಕಾರ್ಯ ಪದಘಾತ ಸರ್ವಥಾ ಸಹನೆ ಮಾಡೋದಿಲ್ಲ ಲಕ್ಷ್ಮೀದೇವಿ ಭೂದೇವಿ ಅಂತ ಹೇಳ್ತಾರೆ. ಅಕಾರ್ಯ ಪದಘಾತಂಚ ದೀಪ ತಾಪಂ ತಥೈವಚ, ಆ ದೀಪದ ತಾಪವನ್ನು ಸಹ ಸಹನೆ ಮಾಡೋದಿಲ್ವಂತೆ ಅನ್ನೋದಕ್ಕಾಗಿ ಪ್ರಣತಿಯಲ್ಲಿಯೇನೆ ನೀಲಾಂಜನದಲ್ಲಿಯೇನೆ ಆ ದೀಪವನ್ನು ಹಚ್ಚಿ ಇಡಬೇಕು ಅಂತ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ದೀಪತಾಪಂ ತಥೈವಚ ತಸ್ಮಾತ್ ಯಥಾತು ಪೃಥಿವೀ ತಾಪಂ ನಾಪ್ನೋತಿ ವೈ ತಥಾ, ಭೂಮಿಗೆ ದೀಪದಿಂದ ತಾಪವಾಗದೇ ಇರುವಂತೆ ದೀಪವನ್ನು ಹಚ್ಚಬೇಕು, ಇದನ್ನು ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು ಅಂತ ಅನ್ನೋದನ್ನು ಕಾಲಿಕಾ ಪುರಾಣದಲ್ಲಿ ತಿಳಿಸ್ತಾರೆ. ದೀಪಂ ದದ್ಯಾತ್, ಈ ರೀತಿಯಾಗಿ ದೀಪವನ್ನು ದಾನ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಇನ್ನೊಂದು ವಿಶೇಷ ನಿಯಮವನ್ನು ಹೇಳ್ತಾರೆ. ನ ಮಿಶ್ರೀಕೃತ್ಯ ದದ್ಯಾತ್ತು ದೀಪೇ ಸ್ನೇಹ ಘೃತಾದಿಕಾನ್, ದೀಪೇ ಸ್ನೇಹ ಘೃತಾದಿಕಾನ್. ದೀಪ ಹಚ್ಚಬೇಕಾದ್ರೆ ಸ್ವಲ್ಪ ಆಚೆ ಈಚೆ ಈ ಮತ್ತೆ ಅದೇನೆ ಮತ್ತೆ ಹಣ ಉಳಿಸೋದು, ತುಪ್ಪದಿಂದಲೂ ಹಚ್ಚೋಣ ಎಣ್ಣೆಯಿಂದಲೂ ಹಚ್ಚೋಣ, ಹೀಗೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಚ್ಚಿಬಿಟ್ರೆ ಹಾಗೆ ಸಮಾನವಾಗಿ ಬಿಡ್ತದಲ್ಲ, ಸರ್ವತಾ ಒಪ್ಪೋದಿಲ್ಲ. ತುಪ್ಪ ಮತ್ತು ಎಣ್ಣೆ ಸಾಮಾನ್ಯವಾಗಿ ಹಿರಿಯರು ಆ ಪಾತ್ರೆಗಳನ್ನೇ ಜೋಡಿ ಇಡೋದಿಲ್ಲ. ತುಪ್ಪದ ಪಾತ್ರೆ ಎಣ್ಣೆಯ ಪಾತ್ರೆ ಹತ್ರ ಇಡೋದಿಲ್ಲ. ಹತ್ರ ಇಟ್ಟರೆ ತೆಗೆದು ಬೇರೆ ಬೇರೆ ಕಡೆಗೆ ಇಟ್ಟುಬಿಡ್ತಾರೆ ಅದನ್ನು. ನ ಮಿಶ್ರೀಕೃತ್ಯ ದದ್ಯಾತು, ಇನ್ನು ದೀಪದೊಳಗಂತೂ ಅವೆರಡನ್ನು ಸರ್ವಥಾ ಬೆರೆಸಬಾರದು ಅಂತ ಹೇಳ್ತಾರೆ. ತುಪ್ಪ ಮತ್ತು ಎಣ್ಣೆ ನ ಮಿಶ್ರೀಕೃತ್ಯ ದದ್ಯಾತು, ಮೊದಲಿಗೆ ನಿಯಮವನ್ನು ಹೇಳ್ತಾರೆ. ಮಿಶ್ರಣ ಮಾಡಿ ಮತ್ತೆ ದೀಪವನ್ನು ಹಚ್ಚಬಾರದು. ಏನು ಮಿಶ್ರಣ ಮಾಡೋದು? ಸ್ನೇಹ ಘೃತ ಆದಿಕಾನ್, ಸ್ನೇಹ ಎಣ್ಣೆ, ಘೃತ ಆದಿಕಾನ್, ಎಣ್ಣೆ ತುಪ್ಪ ಬೆರೆಸಬಾರದು ಅಂತ ಹೇಳಿದ್ದಾರೆ. ಆದರೆ ಎಣ್ಣೆಗಳಲ್ಲೇ ಬೆರೆಸಬಹುದಲ್ಲ, ಬೆರಕೆ ಮಾಡಬಹುದೇನೋ ಅಂತಂದರೆ ಸರ್ವಥಾ ಅಲ್ಲ ಅಂತ ಹೇಳ್ತಾರೆ. ಎಳ್ಳೆಣ್ಣೆ ಇದೆ, ಮತ್ತಾವುದೋ ಸಣ್ಣ ಎಣ್ಣೆಯನ್ನು ಬಳಸೋದಿಲ್ಲ ಅಂತ ಹೇಳ್ತಾರೆ. ಎಳ್ಳೆಣ್ಣೆ ಅಂದರೆ ಶುದ್ಧವಾದ ಎಳ್ಳೆಣ್ಣೆಯನ್ನೇ ಅದಕ್ಕೆ ಬಳಸ್ಬೇಕು, ಅದರಲ್ಲಿ ಮತ್ತೆ ಬೇರೆ ಎಣ್ಣೆಯನ್ನು ಬೆರೆಸಬಾರದು ಅಂತ ಹೇಳ್ತಾರೆ. ಈ ದೀಪದ ಎಣ್ಣೆ ಇದೆಯಲ್ಲ, ಅದೆಲ್ಲದರ ಕಲಬೆರಕೆ, ಅದು ಒಂದು ಅಂತ ಅಲ್ಲ, ಎಲ್ಲದರ ಕಲಬೆರಕೆ ಅದರಲ್ಲಿ ಇರ್ತದೆ ಅನ್ನೋದಕ್ಕಾಗಿ ಸರ್ವಥಾ ಅದನ್ನು ಮಾಡಬಾರದು ಅಂತ ಕಾಲಿಕಾ ಪುರಾಣ ಹೇಳ್ತದೆ. ಕೃತ್ವಾ ಮಿಶ್ರೀಕೃತಂ ಸ್ನೇಹಂ ತಾಮಿಸ್ರಂ ನರಕಂ ವ್ರಜೇತ್, ಅದರಿಂದ ತಾಮಿಸ್ರ ಎಂಬ ನರಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಥವಾ ಮೊನ್ನೆ ನಾವು ಹರಿಕಥಾಮೃತಸಾರದಲ್ಲಿ ಕೇಳಿದಿವಲ್ಲ, ತಾಮಿಸ್ರ ಅಂದರೆ ಕ್ರೋಧ, ತಾಮಿಸ್ರ ಕ್ರೋಧ ಉಚ್ಯತೆ ಅಂತ ಹೇಳ್ತಾರೆ. ಅವರಿಗೆ ತಮಿಸ್ರ ಲೋಕ ಆಗ್ತದೋ ಬಿಡ್ತದೋ, ನಾವೆಲ್ಲ ಭಕ್ತರಲ್ಲ, ತಮಸ್ಸು ಹೇಗಾಗ್ತದೆ ನಮಗೆ ಆಗೋದಿಲ್ವಲ್ಲ ಅನ್ನೋದಕ್ಕಾಗಿ ಮೇಲಿಂದ ಮೇಲೆ ಸಿಟ್ಟು. ಇದು ಯಾಕೆ ಬರ್ತದೆ ಗೊತ್ತಾ? ವಿಕಾರ, ಅದು ತಾಮಿಸ್ರ ಅಂತ ಕರೆದಿದ್ದಾರೆ. ತಾಮಿಸ್ರ ಕ್ರೋಧ ಉಚ್ಯತೆ, ಕ್ರೋಧಕ್ಕೆ ತಾಮಿಸ್ರ ಅಂತ ಕರೆದಿದ್ದಾರೆ. ಹೀಗೇನಾದರೂ ಕಲಬೆರಕೆ ಮಾಡಿ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿದರೆ ನಮ್ಮಲ್ಲಿ ಆ ಸಿಟ್ಟು ಭಾವನೆ ಬೆಳೀತಾ ಹೋಗ್ತದೆ, ಅದರಿಂದ ನಮ್ಮ ಪುಣ್ಯದ ನಾಶವಾಗ್ತಾ ಹೋಗ್ತದೆ ಅನ್ನೋದಕ್ಕಾಗಿ ಸರ್ವಥಾ ಅಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಇವೆಲ್ಲ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಒಂದು ಸುಂದರವಾದ ಅನುಸಂಧಾನವನ್ನು ನಾವಲ್ಲಿ ಮಾಡಬೇಕು. ಮಹಾಭಾರತದಲ್ಲಿ ಅಂತೂ ದೀಪದ ಪ್ರಶಂಸೆ ಅತ್ಯದ್ಭುತವಾಗಿ ಬಂದು ಹೋಗಿಬಿಟ್ಟಿದೆ. ನಹುಷನ ಪ್ರಸಂಗದಲ್ಲಿ ಅತ್ಯದ್ಭುತವಾಗಿ ಬಂದು ಹೋಗಿಬಿಟ್ಟೆ. ಯಾಕೆ ನಹುಷನನ್ನು ಸ್ವರ್ಗದಲ್ಲಿ ಕೂಡಿಸ್ಬೇಕು ಅಂದರೆ ದೇವತೆಗಳೆಲ್ಲ ಹೇಳ್ತಾರೆ ಅವನು ದೀಪದಾನ ಮಾಡಿದ್ದಾನೆ ಬಹಳಷ್ಟು ಅನ್ನೋದಕ್ಕಾಗಿ ಈ ಪದವಿಯಲ್ಲಿ ಕೂಡಲಿಕ್ಕೆ ಅವನೇ ಯೋಗ್ಯನಾಗಿದ್ದಾನೆ ಅಂತ ತೀರ್ಮಾನ ಮಾಡ್ತಾರೆ.
ಅಂಥ ಅದ್ಭುತವಾದ ಪ್ರಯೋಜನ ಲಾಭ ಅದರಿಂದ ಇದೆ ಅನ್ನೋದಕ್ಕಾಗಿ ದೀಪ ಅಂದರೆ ಅದು ಕತ್ತಲನ್ನು ದೂರ ಓಡಿಸ್ತದೆ, ಅರ್ಥಾತ್ ಅಜ್ಞಾನವನ್ನು ದೂರ ಓಡಿಸ್ತದೆ. ದೀಪ ಅಂದರೆ ಬೆಳಕು, ಬೆಳಕಿದ್ದಲ್ಲಿ ದೈತ್ಯರಿರೋದಿಲ್ಲ. ಕತ್ತಲು ಅಂದರೆ ಬಹಳ ಪ್ರೀತಿ ಅವರಿಗೆ ಅನ್ನೋದಕ್ಕಾಗಿ ಎಲ್ಲಿ ದೀಪ ಇರ್ತದಲ್ಲ ಅಲ್ಲಿ ಸರ್ವಥಾ ದೈತ್ಯರು ವಾಸ ಮಾಡೋದಿಲ್ಲ. ಎಲ್ಲಿ ದೀಪ ಇದೆ, ಎಲ್ಲಿ ಪ್ರಕಾಶ ಇದೆ, ಎಲ್ಲಿ ಹಿಂದೆ ಹೇಳಿದ ಹಾಗೆ ಅಜ್ಞಾನದ ಪರಿಹಾರ ಆಗಿದೆ, ಅಹಂಕಾರದ ಪರಿಹಾರ ಆಗ್ತದೆ, ಪರತತ್ವ ಪ್ರಕಾಶನ ಆಗ್ತಾ ಇದೆ, ಅಲ್ಲಿ ದೇವತೆಗಳೆಲ್ಲ ಇರ್ತಾರೆ ಅನ್ನೋದಕ್ಕಾಗಿ ದೀಪ ಬೆಳಗಿಸಬೇಕಾದ್ರೆ ದೇವತೆಗಳೆಲ್ಲ ಇಲ್ಲಿ ಸನ್ನಿಹಿತರಾಗಲಿ, ಇಲ್ಲಿರುವ ದೈತ್ಯರೆಲ್ಲ ದೂರ ಹೋಗಲಿ, ನನಗೆ ಪರತತ್ವದ ಪ್ರಕಾಶವಾಗಲಿ, ಅಜ್ಞಾನ ಅಹಂಕಾರ ಈ ಎಲ್ಲ ತಮಸ್ಸು ದೂರ ಹೋಗಲಿ ಅಂತನ್ನೋ ಅನುಸಂಧಾನದಿಂದ ಮತ್ತೆ ನಾವು ದೀಪವನ್ನು ಹಚ್ಚಬೇಕು. ನಮ್ಮ ಮಹಾಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ಅಗ್ನಿದು ಮಾತಿಗೆ ಅಭಿಮಾನಿಯಾದ ದೇವತೆ. ಅಗ್ನಿಯ ಆರಾಧನೆಯನ್ನು ಎಷ್ಟೆಷ್ಟು ಮಾಡ್ತೇವೆ, ನಮ್ಮಿಂದ ಹಿತವಾದ ಮಾತುಗಳನ್ನು ಅಗ್ನಿ ಆಡಿಸ್ತಾನೆ, ಪ್ರಿಯವಾದ ಮಾತುಗಳನ್ನು ನಮ್ಮಿಂದ ಆಡಿಸ್ತಾನೆ. ಹಿತವಾದ ಪ್ರಿಯವಾದ ಮಾತುಗಳನ್ನು ಆಡಿದಾಗ ಆ ಮಾತನ್ನು ಯಾರು ಕೇಳ್ತಾರಲ್ಲ, ಸಣ್ಣವರಾಗಿದ್ದರೆ ಮನಸ್ಸಿನಲ್ಲಿಯೇ ಎಷ್ಟು ಚೆನ್ನಾಗಿ ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರಲ್ಲ, ಅವನಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾನೆ. ಒಳ್ಳೆಯದಾಗಲಿ ಅಂತ ಬಯಸದೇ ಇದ್ದರೂ ಸಹ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾನೆ ಅಂತಂದರೂ ಸಾಕು, ಅದು ಆಶೀರ್ವಾದನೇ. ಯದ್ಯಪಿ ಸಣ್ಣವರು ಅವರ ಆಶೀರ್ವಾದ ಮಾಡಲಿಕ್ಕೆ ಹೇಳಿಲ್ಲ, ಆದರೆ ಹರಿಸೋದು ಒಳ್ಳೆಯದಾಗಲಿ, ಇವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನನ್ನ ಜೊತೆಗೆ ಅಂದರೂ ಸಾಕು, ಅದರಿಂದ ನಮಗೆ ಒಳ್ಳೆಯದಾಗ್ತದೆ. ಅವನು ಸಣ್ಣವನು ಅವನ ಅಂದದ್ರಿಂದ ನನಗೇನಾಗ್ತದೆ ಅಂತ ಅಲ್ಲ, ಅವನು ವಯಸ್ಸಿನಲ್ಲಿ ಸಣ್ಣವನಾಗಿರ್ಬೋದು, ಆದರೆ ವಿಷ್ಣು ಭಕ್ತ ಅಲ್ಲ. ವಿಷ್ಣು ಭಕ್ತ ಅಂತ ಅನ್ನೋದಕ್ಕಾಗಿ ಅವನ ಮನಸ್ಸಲ್ಲಿ ಒಳ್ಳೆಯದಾಗಲಪ್ಪ ಅವನಿಗೆ ಅಂತಂದರೂ ಸಾಕಂತೆ, ಅದರಿಂದ ನಮಗೆ ಒಳ್ಳೆಯದಾಗ್ತದೆ ಅನ್ನೋದಕ್ಕಾಗಿ ನಮ್ಮ ಬಾಯಿಂದ ಹಿತವಾದ ಪ್ರಿಯವಾದ ಇನ್ನೊಬ್ಬರಿಗೆ ಪ್ರಿಯವಾದ ಮಾತುಗಳನ್ನು ನಡ್ತಾ ಇರಬೇಕು. ಆದ್ದರಿಂದ ಸರ್ವೇ ತುಷ್ಯಂತಿ ಜಂತವಃ ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ. ಬಹಳ ಚೆನ್ನಾಗಿ ಹೇಳ್ತಾನೆ ಒಬ್ಬ ಸುಭಾಷಿತಕಾರ, ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ. ಪ್ರಿಯವಾದ ಮಾತನ್ನಾಡೋದರಿಂದ ಎಲ್ರಿಗೂ ಸಂತೋಷವಾಗ್ತದಂತೆ. ಪ್ರಾಣಿಗಳಿಗೆ ಅದೇನು ಹಸು ಇರಬಹುದು ಅಥವಾ ಮತ್ತೇನೋ ಮನೆಯಲ್ಲಿ ಬೆಳೆಸಿಕೊಳ್ಳುವ ಪ್ರಾಣಿಗಳಿರಬಹುದು, ಅದರ ಮುಂದೆ ಹೋಗಿ ಕೆಲವು ಯಜಮಾನರು ಮಾತಾಡ್ತಾ ಇರ್ತಾರೆ, ನಿನ್ನ ಹೊಟ್ಟೆ ತುಂಬ್ತಾ, ನಿನಗೇನಾದರೂ ಬೇಕಾ, ನೀರು ಬೇಕಾ, ಏನೇನೋ ಮಾತಾಡ್ತಾ ಇರ್ತಾರೆ. ಅದರಿಂದ ಇವನೇನು ಮಾತಾಡ್ತಾನೆ ಅಂತ ಬಂದವರಂತ ಇರ್ತಾರೆ, ಆದರೆ ಒಳಗಡೆಗೆ ಮಾತ್ರ ಅದಕ್ಕೆ ಆನಂದ ಆಗ್ತಾ ಇರ್ತದೆ. ಭಾಷೆ ಅರ್ಥ ಆಗಲಿಕ್ಕಿಲ್ಲ, ಆದರೆ ಇವನು ಮಾತು ಪ್ರಿಯ, ಅವನ ಮಾತು ಪ್ರಿಯವನ್ನಿಸ್ತಾ ಇರ್ತದೆ. ಆ ಧ್ವನಿ ಏನಿರ್ತದಲ್ಲ, ಆ ಧ್ವನಿಯಲ್ಲಿ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ತವೆ ಪ್ರಾಣಿಗಳು. ಮಾತರ್ಥವಾಗೋದಿಲ್ಲ, ಆದರೆ ಧ್ವನಿಯಲ್ಲಿಯೇ ಪ್ರೀತಿ ಅರ್ಥವಾಗ್ತದೆ. ಸಿಟ್ಟು ಬೇರೆ ಭಾಷೆಯಲ್ಲಿ ಅಂತ ಇರ್ತಾರೆ, ನಮಗೆ ಭಾಷೆ ಅರ್ಥವಾಗ್ತಾ ಇರೋದಿಲ್ಲ, ಆದರೆ ಧ್ವನಿ ಗೊತ್ತಾಗ್ತಾ ಇರ್ತೀವಿ, ಇವನು ಬೈತಾ ಇದ್ದಾನೆ, ಇವನು ಸ್ತೋತ್ರ ಮಾಡ್ತಾ ಇದ್ದಾನೆ. ಇಷ್ಟೂ ಸೂಕ್ಷ್ಮ ಇರ್ತದೆ. ಕೆಲವರು ನಾನು ಬೈತಾ ಇದ್ದೇನೆ ಅಂತ ತಿಳಿಬಾರದು ಅನ್ನೋದಕ್ಕಾಗಿ ಮಾತನ್ನು ಸ್ಮೂತಾಗಿ ಆಡ್ತಾ ಬೈತಾ ಇರ್ತಾರೆ, ಅದೂ ಗೊತ್ತಾಗ್ತದೆ ಕೆಲವರಿಗೆ, ಅದು ಗೊತ್ತಾಗ್ತದೆ. ಇವನು ಮಾತು ನನಗೆ ಅರ್ಥವಾಗ್ತಾ ಇಲ್ಲ, ಆದರೆ ಹೊಗಳುವ ಟೋನ್ ಇದೆ, ಆದರೆ ಶಬ್ದಗಳು ಮಾತ್ರ ಬೈಯೋದಿದೆ ಅಂತ ಅಷ್ಟು ಅರ್ಥವಾಗ್ತದೆ. ಗ್ರಹಣ ಮಾಡುವ ಶಕ್ತಿ ಅವರವರದ್ದು, ಹಾಗೆ ಪ್ರಾಣಿಗಳಿಗೂ ಅರ್ಥವಾಗ್ತದೆ ಅಂತ ಹೇಳ್ತಾರೆ. ತಸ್ಮಾತ್ ತದೇವ ವಕ್ತವ್ಯಂ. ಕವಿ ಹೇಳ್ತಾನೆ, ಎಲ್ಲರಿಗೆ ಸಂತೋಷವಾಗ್ತದೆ, ಪ್ರಿಯವಾದ ಮಾತುಗಳನ್ನೇ ಆಡ್ರಿ ಅಂತ ಹೇಳ್ತಾರೆ. ವಚನೇಕಾ ದರಿದ್ರತ. ಅವನೇನು 1000 ರೂಪಾಯಿ ಕೊಡು ಅಂತ ಹೇಳಿದ್ದಾನ, 10,000 ಲಕ್ಷ ಕೊಡು ಅಂತ ಕೇಳ್ತಾನ? ಇಲ್ಲ, ಮಾತು ಕೇಳಿದ್ದಾನೆ ಅಷ್ಟೇ. ಮಾತಿನಲ್ಲಿ ದಾರಿದ್ರ್ಯ ಇದೆ ನಮಗೆ. ಹಣ ಕೇಳಿದ್ರೆ ಇಲ್ಲಪ್ಪ ನನ್ನ ಹತ್ರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಬೋದು. ಪ್ರಿಯವಾದ ಮಾತುಗಳನ್ನು ಅವನು ಕೇಳಬೇಕು ಅಂತ ಅವನ ಅಪೇಕ್ಷೆ ಪಟ್ಟರೆ, ಪ್ರಿಯವಾದ ಮಾತುಗಳನ್ನು ಆಡಲಿಕ್ಕೂ ನಮಗೆ ದಾರಿದ್ರ್ಯವ? ಸರ್ವಥಾ ಬೇಡ, ಅಂತ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ. ತದೇವ ವಕ್ತವ್ಯಂ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತ ಅಂತ ಹೇಳ್ತಾನೆ. ಹೀಗಾಗಿ ಅಗ್ನಿ ಆರಾಧನೆಯನ್ನು ಮಾಡೋದರಿಂದ, ದೀಪವನ್ನು ದೇವರ ಮುಂದೆ ಇಡೋದರಿಂದ ಆ ಅಗ್ನಿ ದೇವತೆ ಬಹಳ ಸಂತೋಷವಾಗ್ತದೆ. ನಿಯಾಮಕನಾದ ಭಗವಂತನಿಗೆ ಭಾರೀ ಸಂತೋಷವಾಗ್ತದೆ. ಪರಶುರಾಮನಿಗೆ ಸಂತೋಷವಾಗಿ ನಮ್ಮಿಂದ ಯಾವಾಗಲೂ ಪ್ರಿಯವಾದ ಹಿತವಾದ ಮಾತುಗಳನ್ನಾಡಿಸ್ತಾನೆ. ಅದರಿಂದ ಎಲ್ಲರೂ ನಮ್ಮ ಮಾತು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಎಲ್ಲರೂ ನಮ್ಮನ್ನು ಹರಿಸ್ತಾರೆ, ಒಳ್ಳೆಯದಾಗಲಿ ಅಂತ ಅಂತಾರೆ. ಅನ್ನೋದಕ್ಕಾಗಿ ಅಗ್ನಿ ಆರಾಧನೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ನಮಗೆ ಹೇಳ್ತಾರೆ. ಪರಸ್ಪರ ದಂಪತಿಗಳಲ್ಲಿ ಆ ತರಹದ ಸಮರಸವಾದ ದಾಂಪತ್ಯ ಇರಬೇಕು ಅಂತಾದರೂ, ಮಾತಿನ ಚಕಮಕಿ ಆಗಬಾರದು ಅಂತಾದರೂ ಸಹ ಅಗ್ನಿ ಆರಾಧನೆ. ಇವೆಲ್ಲ ಎಷ್ಟೆಷ್ಟು ಲೋಪವಾಗ್ತಾ ಹೋಗ್ತದಲ್ಲ, ಅಷ್ಟಷ್ಟು ಈ ಒಳಗಿನ ವಿರಸಗಳು ಮತ್ತು ಅಸಮಾಧಾನಗಳು ಇವೆಲ್ಲ ಅವುಗಳನ್ನೆಲ್ಲ ಹೊಗೆ ಅಂತ ಕರಿತಾ ಇರ್ತಾರೆ. ಶಾಸ್ತ್ರದಲ್ಲಿ ಸಾಹಿತ್ಯದ ಭಾಷೆಯಲ್ಲಿ ಅಸಮಾಧಾನದ ಹೊಗೆ, ದ್ವೇಷದ ಹೊಗೆ ಹರಿದಾಡಿತು ಅಂತ ಅಲ್ಲಲ್ಲಿ ಬರಿತಾ ಇರ್ತಾರೆ. ಅವೆಲ್ಲ ಹೊಗೆ ಅದು ಅನ್ನೋದಕ್ಕಾಗಿ ಆ ತರಹದ ಕೆಟ್ಟದ್ದನ್ನು ಸರ್ವಥಾ ಮಾಡಲಿಕ್ಕೆ ಹೋಗಬಾರದು ಅಂತ ಅನ್ನೋದಕ್ಕಾಗಿ ಅಗ್ನಿಯ ಆರಾಧನೆ ಮಾಡಬೇಕು. ಯಾವಾಗಲೂ ಹೇಗಿರ್ತದೆ ಅಗ್ನಿ? ಬಹಳ ಸುಂದರವಾಗಿ ಈಶಾವಾಸ್ಯೋಪನಿಷತ್ತಿನಲ್ಲಿ ಅಗ್ನಿಯ ಪೂಜೆ ಮಾಡಿದ ಮೇಲೆ, ಯಜ್ಞ ಯಾಗವನ್ನು ಮಾಡಿದ ಮೇಲೆ ಅಲ್ಲಿಕ್ಕೆ ಒಂದು ಮಂತ್ರವನ್ನು ಹೇಳಿದ್ದಾರೆ.
ಆ ಮಂತ್ರಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಅಗ್ನಿ ಕರ್ಕೊಂಡು ಹೋಗಿ ನೀ ನನ್ನನ್ನು ಅಂತ, ಇಷ್ಟೇ ಸಾಕಂತೆ. ಅದಕ್ಕೆ ಎಲ್ಲೋ ಕರ್ಕೊಂಡು ಹೋಗೋದಿಲ್ಲ, ಅಕ್ಕಪಕ್ಕದಲ್ಲಿ ಅಲ್ಲಿ ಕರ್ಕೊಂಡು ಹೋಗು ಅಂತ ಇಷ್ಟೇ ಹೇಳಿದೆ, ಎಲ್ಲಿಗೆ ಅಂತ ಹೇಳಿಲ್ಲಲ್ಲ ಅಂತ. ಅಂದರೆ ಕವಿ ಹೇಳ್ತಾನೆ, ವೇದಪುರುಷ ಹೇಳ್ತಾನೆ, ಅಗ್ನಿ ಹೋಗೋದೆಲ್ಲಿಗೆ ಹೇಳು, ಅಗ್ನಿ ಹೋಗೋದೆಲ್ಲಿಗೆ, ಮೇಲಕ್ಕೆ ಹೋಗ್ತದೆ ಅದು ಅನ್ನೋದಕ್ಕಾಗಿ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ದೀವಟಿಗೆಯನ್ನು ಕೆಳಗೆ ಮಾಡಿ ಹಿಡಿದರು ಅಗ್ನಿ ಮಾತ್ರ ಮೇಲಕ್ಕೆ ಹೋಗೋದು. ನಾದಶಿಖಾಯಾತಿ ಕದಾಚಿದೇವ, ದೀಪವನ್ನು ನೀವು ಕೆಳಗೆ ಮಾಡಿದರು, ದಿವಟಿಗೆಯನ್ನು ಕೆಳಗೆ ಮಾಡಿದರು, ಅದು ಮಾತ್ರ ಮೇಲಕ್ಕೆ ಹೋಗೋದು, ಅದರ ಸ್ವಭಾವ, ಅದು ಊರ್ಧ್ವಗಮನ ಅದರ ಸ್ವಭಾವ ಅನ್ನೋದಕ್ಕಾಗಿ ಅಗ್ನಿಯ ಆರಾಧನೆಯನ್ನು ಮಾಡೋದು, ದೀಪವನ್ನು ಹಚ್ಚೋದು. ಇದರ ಉದ್ದೇಶ ಏನು ಅಂತಂದರೆ, ದೀಪ ಹೇಗೆ ಮೇಲಕ್ಕೆ ಹೋಗ್ತದಲ್ಲ ಹಾಗೆ ನಾನು ಊರ್ಧ್ವಗತಿಯನ್ನು ಅಪೇಕ್ಷೆ ಮಾಡಬೇಕು, ಅದನ್ನು ನೀನು ಮಾಡು, ದೇವರ ಮುಂದೆ ನಿನ್ನನ್ನು ಇಟ್ಟಿದ್ದೇನೆ ಅನ್ನೋದಕ್ಕಾಗಿ ನನ್ನನ್ನು ಊರ್ಧ್ವಗತಿಗೆ ಕರೆದುಕೊಂಡು ಹೋಗು ಅಂತ ಆ ದೇವರಿಗೆ ಪ್ರಾರ್ಥನೆ ಮಾಡಿದ ಹಾಗೆ ಇಷ್ಟೆಲ್ಲ ಪ್ರಾರ್ಥನೆಯಿಂದ ಆ ದೀಪವನ್ನು ಬೆಳಗಿಸಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ ಅಂತ ಈ